1,90,000 ಇಂದ 3,00,000 ಬಂದಿದೆ ಅಂದರೆ ಸುಮಾರು ವರ್ಷಗಳ ಕಾಲ 40-50 ಸಾವಿರ ಇತ್ತು. ಓಕೆ, ಅದು 90ಕ್ಕೆ ಬರೋಕ್ಕೆ ಸಾಕಷ್ಟು ಸಮಯ ತಗೋತು. ಟ್ರೇಡ್ಗೆ ಸಂಬಂಧಪಟ್ಟ ವಾರ್ ನಡೀತಿರ್ಬೋದು, ಚೈನಾ ಅವರು ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸಿದ್ದಾರೆ ಬೆಳ್ಳಿದು, ಟ್ರಂಪ್ನ ಹೇಳಿಕೆಗಳಿರ್ಬೋದು. ಅದಾದಮೇಲೆ 5,000ಕ್ಕೆ ಬಂತು, 25,000 ಗ್ರಾಮ್ ಆಗಬೇಕು. 2035ಕ್ಕೆ 1 ಗ್ರಾಮು 50,000 ನಿರೀಕ್ಷೆ ಮಾಡ್ತಿದ್ದಾನೆ. 8 ಲಕ್ಷದವರೆಗೂ ಟಾರ್ಗೆಟ್ ಇದೆ. 20,000 ಬರೋದ್ರಲ್ಲಿ ಖಂಡಿತ ಆಶ್ಚರ್ಯ ಇಲ್ಲ. ಇವಾಗ 15,000 ಬರುತ್ತೆ ಅಂತ ನಾನು ಡಿಸೆಂಬರ್ನಲ್ಲಿ ತಿಳಿಸಿದ್ದೆ. ಯಾವತ್ತೇ ಇದ್ರೂ ಅದು 8 ಲಕ್ಷದವರೆಗೂ ಹೋಗುತ್ತೆ ಅನ್ನೋದು. ನಾವೀಗ ತಿರುಪತಿ ತಿಮ್ಮಪ್ಪನ ಬೆಟ್ಟ ಇದೆಯಲ್ಲ, ಅದನ್ನು ಆರಾಮಾಗಿ ಹತ್ಬಿಡ್ಬೋದು. ಆದರೆ ಚಿನ್ನದ ಅಂಗಡಿ ಮೆಟ್ಲುಗಳನ್ನ ಹತ್ತೋದಿದೆಯಲ್ಲ, ಅದು ಭಾರಿ ಕಷ್ಟ. ಯಾಕೆಂದರೆ 1 kg ಚಿನ್ನ 1.5 ಕೋಟಿ, 10 ಗ್ರಾಮ್ ಚಿನ್ನ 1.5 ಲಕ್ಷ. ಯಾಕೆ ಇಷ್ಟೊಂದು ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ? ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಮಾತಾಡೋದಕ್ಕೆ ನಮ್ಮ ಜೊತೆ BR ಅಜಿತ್ ಕುಮಾರ್ ಇದ್ದಾರೆ, ಬೆಂಗಳೂರು ಜ್ಯುವೆಲರ್ಸ್ ಅಸೋಸಿಯೇಷನ್ನ ಮಾಜಿ ಖಜಾಂಚಿಗಳು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್, ಯಾಕೆ ಸರ್ ಇಷ್ಟೊಂದು ರೇಟ್ ಜಾಸ್ತಿ ಆಗ್ತಾ ಇದೆ ಗೋಲ್ಡ್ದು? ಬಂಗಾರ ಮತ್ತು ಬೆಳ್ಳಿ ಅದು ಸಹಜವಾಗಿ ತನ್ನ ಪ್ರಕೃತಿದತ್ತವಾದ ಬೆಳವಣಿಗೆಯಿಂದನೇ ಬಂದಿದೆ. ಇವತ್ತು ನಮಗೆ ಅದು ಓವರ್ ನೈಟ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ, ಆದರೆ ಹಾಗೇನಲ್ಲ. ಈಗ ಒಂದು 3 ವರ್ಷ 2 ವರ್ಷದ ಮಗು 10 ವರ್ಷಕ್ಕೆ ಬೆಳಿಬೇಕಲ್ವ? 10 ವರ್ಷದ ಮಗು ಯುವಕನಾಗಬೇಕಲ್ವ? ಯುವಕನಾದಮೇಲೆ ಮಧ್ಯ ವಯಸ್ಸಿಗೆ ಬರಬೇಕಲ್ವ? ಪ್ರಕೃತಿದತ್ತವಾಗೇ ಚಿನ್ನದ ಬೆಲೆನೂ ಬಂಗಾರದ ಬೆಳ್ಳಿಯ ಬೆಲೆನೂ ಅದೇ ರೀತಿ ಬೆಳೆದಿದೆಯೇ ಹೊರತು ಓವರ್ ನೈಟ್ ಅಂದರೆ ರಾತ್ರೋರಾತ್ರಿ ದಡಾರಂತ 1 ರೂಪಾಯಿ ಚಿನ್ನ ಇದ್ದಿದ್ದು 100 ರೂಪಾಯಿ ಚಿನ್ನ ಇದ್ದಿದ್ದು 500 ರೂಪಾಯಿ ಚಿನ್ನ ಇದ್ದಿದ್ದು 5,000ಕ್ಕೆ ಬರಲಿಲ್ಲ. 500 ರೂಪಾಯಿ ಚಿನ್ನ ಇದ್ದಾಗ ಅದು ಶೈಶವಾವಸ್ಥೆಯಲ್ಲಿತ್ತು, ಒಂದು ಮಗುವಿನ ಅವಸ್ಥೆಯಲ್ಲಿತ್ತು. ಸುಮಾರು 1990 ಸಂಬಂಧಪಟ್ಟಂಗೆ ನೀವು ತೊಗೊಂಡ್ರೆ ಅಲ್ಲಿಂದ 10 ವರ್ಷಗಳ ಕಾಲ ಅದು ಬೆಳೀತು. ಅದಾದಮೇಲೆ 5,000ಕ್ಕೆ ಬಂತು, ಅದು ಯೌವನಾವಸ್ಥೆಗೆ ಬಂದಂಗೆ ಆಯಿತು. ಅಲ್ಲಿಂದ ಮತ್ತೆ ಈಗ ಮಧ್ಯ ವಯಸ್ಸಿಗೆ ಬಂದಿದೆ ಅಂತ ಅಂದ್ಕೊಳ್ಳಿ. ಯಾವಾಗ ನಾವು ಪ್ರವರ್ಧಮಾನಕ್ಕೆ ಬರ್ತೀವಿ ಆ ವಯಸ್ಸೇ ನಮ್ಮ ಮಧ್ಯ ವಯಸ್ಸು ಅಂತ ಅಂದ್ಕೊಳ್ಳೋದಾದರೆ, ಈಗ ಬಂಗಾರ ಮತ್ತು ಬೆಳ್ಳಿ ಅತ್ಯಂತ ಉತ್ತಮವಾದ ಸ್ಥಿತಿನಲ್ಲಿ ತನ್ನ ಸ್ಥಾನವನ್ನು ಗಳಿಸ್ಕೊಂಡಿದೆ. ಅಷ್ಟೇ ಬಿಟ್ಟರೆ ಬೇರೆ ಎಲ್ಲ ರೀತಿಯಾದಂತಹ ಏನು ಕಾರಣಗಳನ್ನು ನಾವು ಹುಡುಕ್ತಾ ಇದ್ದೀವಿ. ಜಿಯೋಪಾಲಿಟಿಕಲ್ ಕ್ರೈಸಿಸ್ ಇರ್ಬೋದು, ಟ್ರಂಪ್ನ ಹೇಳಿಕೆಗಳಿರ್ಬೋದು, ಟ್ರೇಡ್ಗೆ ಸಂಬಂಧಪಟ್ಟ ವಾರ್ ನಡೀತಿರ್ಬೋದು, ಚೈನಾ ಅವರು ಎಕ್ಸ್ಪೋರ್ಟ್ ಮಾಡೋದನ್ನು ನಿಲ್ಲಿಸಿದ್ದಾರೆ ಬೆಳ್ಳಿದು. ಹಾಗಾಗಿ ಬೆಳ್ಳಿ ಬೆಲೆ ಜಾಸ್ತಿಯಾಗಿ ಅದಾದ ಮೇಲೆ 5 ಲಕ್ಷದವರೆಗೂ ಬೆಳ್ಳಿಯ ಎಕ್ಸ್ಪೋರ್ಟ್ ಮಾಡದೆ 5 ಲಕ್ಷ ನಂತರ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನುವಂಥ ವಿಷಯಗಳೆಲ್ಲವೂ ಆರ್ಥಿಕತೆಯಿಂದ ಕೂಡಿರೋದೇ. ಆದರೂ ನನ್ನ ದೃಷ್ಟಿಯಲ್ಲಿ, ನನ್ನ ಒಂದು ಅಭಿಪ್ರಾಯದಲ್ಲಿ ಬಂಗಾರ ಮತ್ತು ಬೆಳ್ಳಿ ತನ್ನ ಸದೃಢತೆಯಿಂದ ಬೆಳೆದಿದೆಯೇ ಹೊರತು ಯಾವುದೇ ಓವರ್ನೈಟ್ ಬೆಳವಣಿಗೆ ಇದಲ್ಲ. ಏಕೆಂದರೆ ಯಾವುದೇ ಮೇಲಕ್ಕೆ ಹೋದ್ರೂ ಅದು ಕೆಳಗಡೆ ಇಳಿಬೇಕು ಅಂತ ನಾವು ಹೇಳ್ತೀವಿ. ಆದರೆ ಕಾಂಕ್ರೀಟ್ ಆಗಿರ್ತಕ್ಕಂತಹ ಫೌಂಡೇಶನ್ ಬೇಸ್ ಮೇಲೆ ನೀವು ಕಟ್ಟಿದ್ದೇ ಆದರೆ ಅದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ನೀವು ಏಕಾಏಕಿ ಹಿಂಗೆ ಬೆಳೆಸಿದ್ರೆ ಯಾವತ್ತಿದ್ರೂ ಬೀಳುತ್ತೆ. ಬಟ್ ಆದರೆ ಬೇಸ್ ಗಟ್ಟಿಯಾಗಿ ಮಾಡಿಕೊಂಡು ಫೌಂಡೇಶನ್ ಗಟ್ಟಿ ಮಾಡಿ ಅಡಿಪಾಯ ತಳಪಾಯವನ್ನು ಗಟ್ಟಿಯಾಗಿ ಇಟ್ಕೊಂಡು ಬಂಗಾರ ತನ್ನ ಒಂದು ಬೆಳವಣಿಗೆಯನ್ನು ಕಂಡುಕೊಂಡಿದೆ. ಬೆಳ್ಳಿಯೂ ಅದೇ ರೀತಿ ಬೆಳವಣಿಗೆಯನ್ನು ಕಂಡುಕೊಂಡಿದೆ. ಬೆಳ್ಳಿ ಹಾಗೆ ನೋಡಿದ್ದೆ ಆದರೆ ಸುಮಾರು ವರ್ಷಗಳ ಕಾಲ 40-50 ಸಾವಿರ ಇತ್ತು. ಓಕೆ, ಅದು 90ಕ್ಕೆ ಬರೋಕ್ಕೆ ಸಾಕಷ್ಟು ಸಮಯ ತಗೋತು. ಆದರೆ ಅದು ಒಳಗಡೆನೇ ತನ್ನ ಅಭಿವೃದ್ಧಿಯನ್ನು, ತನ್ನ ಬೆಳವಣಿಗೆಯನ್ನು ತಯಾರು ಮಾಡ್ಕೋತಿತ್ತು. ಈಗ ಏಕದಮ್ ಒಂದು ವರ್ಷದೊಳಗಡೆ 90,000ದಿಂದ 1,90,000, ಈಗ ಕಳೆದ 6 ತಿಂಗಳಲ್ಲಿ 1,90,000 ಇಂದ 3 ಲಕ್ಷದವರೆಗೂ ಬಂದಿದೆ ಅಂದರೆ ಅದು ಕೂಡ ಒಳಗೆ ತಯಾರಿ ಆಗುವಂತಹ ಪ್ರಕೃತಿದತ್ತವಾದ ಬೆಳವಣಿಗೆ. ನೀವು ಕೇಳಿರ್ಬೋದು, ಕೆಲವು ದ್ರಾಕ್ಷಿಗಳಿದೆ. ಆ ದ್ರಾಕ್ಷಿಯ ವಿಶೇಷ ಏನಂತಂದರೆ ಅದು 30 ವರ್ಷಗಳ ಕಾಲ ಭೂಮಿಯ ಒಳಗೆ ತಯಾರಿ ತಗೊಳ್ಳುತ್ತೆ. ಕೇವಲ ಒಂದೇ ವರ್ಷದಲ್ಲಿ ಆ ದ್ರಾಕ್ಷಿ ಎತ್ತರಕ್ಕೆ ಬೆಳೆದು ಬಿಡುತ್ತೆ, ಸುಮಾರು 30 ಅಡಿ ಎತ್ತರ. ಅಂದರೆ ಅದರ ತಯಾರಿ ಪೂರ್ತಿ ಒಳಗೆ ನಡೆದಿರುತ್ತೆ. ಅದು ಯಾವಾಗ ಹೊರಗಡೆ ಬರುತ್ತೋ ಆಗ ಅದು ಅತ್ಯದ್ಭುತವಾದಂಥ ಒಂದು ಪ್ರಕೃತಿಯ ರೂಪವನ್ನು ತಾಳುತ್ತೆ. ಆ ರೀತಿಯಾಗಿ ಬಂಗಾರ ಮತ್ತು ಬೆಳ್ಳಿ ತನ್ನ ಗುಣಗಳಿಗೆ ಅನುಕೂಲವಾಗುವ ಹಾಗೆ ಅನುಗುಣವಾಗಿ ಬಂಗಾರ ಕನ್ಸಿಸ್ಟೆಂಟಾಗಿ ಬೆಳೆದಿದೆ. ಬೆಳ್ಳಿ ಏಕದಮ್ ಒಂದೇ ಸರ್ತಿ ಒಂದು ಲಾಂಗ್ ಜಂಪನ್ನು ತಗೊಂಡಿದೆ. ಆದರೆ ಕಾಂಕ್ರೀಟ್ ಆಗಿರ್ತಕ್ಕಂತಹ ಫೌಂಡೇಶನ್ ಬೇಸ್ ಮೇಲೆ ನೀವು ಕಟ್ಟಿದ್ದೇ ಆದರೆ ಅದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ನೀವು ಏಕಾಏಕಿ ಹಿಂಗೆ ಬೆಳೆಸಿದ್ರೆ ಯಾವತ್ತಿದ್ರೂ ಬೀಳುತ್ತೆ. ಬಟ್ ಆದರೆ ಬೇಸ್ ಗಟ್ಟಿಯಾಗಿ ಮಾಡಿಕೊಂಡು ಫೌಂಡೇಶನ್ ಗಟ್ಟಿ ಮಾಡಿ ಅಡಿಪಾಯ ತಳಪಾಯವನ್ನು ಗಟ್ಟಿಯಾಗಿ ಇಟ್ಕೊಂಡು ಬಂಗಾರ ತನ್ನ ಒಂದು ಬೆಳವಣಿಗೆಯನ್ನು ಕಂಡುಕೊಂಡಿದೆ. ಬೆಳ್ಳಿಯೂ ಅದೇ ರೀತಿ ಬೆಳವಣಿಗೆಯನ್ನು ಕಂಡುಕೊಂಡಿದೆ. ಬೆಳ್ಳಿ ಹಾಗೆ ನೋಡಿದ್ದೆ ಆದರೆ ಸುಮಾರು ವರ್ಷಗಳ ಕಾಲ 40-50 ಸಾವಿರ ಇತ್ತು.
ಓಕೆ. ಅದು 90ಕ್ಕೆ ಬರೋಕ್ಕೆ ಸಾಕಷ್ಟು ಸಮಯ ತಗೋತು. ಆದರೆ ಅದು ಒಳಗಡೆನೇ ತನ್ನ ಅಭಿವೃದ್ಧಿಯನ್ನು, ತನ್ನ ಬೆಳವಣಿಗೆಯನ್ನು ತಯಾರು ಮಾಡ್ಕೋತಿತ್ತು. ಈಗ ಏಕದಮ್ ಒಂದು ವರ್ಷದೊಳಗಡೆ 90,000ದಿಂದ 1,90,000, ಈಗ ಕಳೆದ 6 ತಿಂಗಳಲ್ಲಿ 1,90,000ಇಂದ 3 ಲಕ್ಷದವರೆಗೂ ಬಂದಿದೆ. ಅಂದರೆ ಅದು ಕೂಡ ಒಳಗೆ ತಯಾರಿ ಆಗುವಂತಹ ಪ್ರಕೃತಿದತ್ತವಾದ ಬೆಳವಣಿಗೆ. ನೀವು ಕೇಳಿರ್ಬೋದು, ಕೆಲವು ದ್ರಾಕ್ಷಿಗಳಿದೆ. ಆ ದ್ರಾಕ್ಷಿಯ ವಿಶೇಷ ಏನಂತಂದರೆ ಅದು 30 ವರ್ಷಗಳ ಕಾಲ ಭೂಮಿಯ ಒಳಗೆ ತಯಾರಿ ತಗೊಳ್ಳುತ್ತೆ. ಕೇವಲ ಒಂದೇ ವರ್ಷದಲ್ಲಿ ಆ ದ್ರಾಕ್ಷಿ ಎತ್ತರಕ್ಕೆ ಬೆಳೆದು ಬಿಡುತ್ತೆ, ಸುಮಾರು 30 ಅಡಿ ಎತ್ತರ. ಅಂದರೆ ಅದರ ತಯಾರಿ ಪೂರ್ತಿ ಒಳಗೆ ನಡೆದಿರುತ್ತೆ. ಅದು ಯಾವಾಗ ಹೊರಗಡೆ ಬರುತ್ತೋ ಆಗ ಅದು ಅತ್ಯದ್ಭುತವಾದಂಥ ಒಂದು ಪ್ರಕೃತಿಯ ರೂಪವನ್ನು ತಾಳುತ್ತೆ. ಆ ರೀತಿಯಾಗಿ ಬಂಗಾರ ಮತ್ತು ಬೆಳ್ಳಿ ತನ್ನ ಗುಣಗಳಿಗೆ ಅನುಕೂಲವಾಗುವ ಹಾಗೆ, ಅನುಗುಣವಾಗಿ ಬಂಗಾರ ಕನ್ಸಿಸ್ಟೆಂಟಾಗಿ ಬೆಳೆದಿದೆ. ಬೆಳ್ಳಿ ಏಕದಮ್ ಒಂದೇ ಸರ್ತಿ ಒಂದು ಲಾಂಗ್ ಜಂಪನ್ನು ತೊಗೊಂಡಿದೆ. ಎಸ್ ಸರ್. ಅಜಿತ್ ಕುಮಾರ್, ನೀವು ಹೇಳಿದ್ರಿ ಈಗ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಮಧ್ಯಮಾವಸ್ಥೆಗೆ ಬಂದಿದೆ ಅಂತಂದ್ರೆ ಚಿನ್ನದ ಬೆಲೆ ದಿಢೀರಂತ ಅದು ಬೆಳವಣಿಗೆ ಆಗೋದ್ರ ಜೊತೆಗೆ ಅದ್ರ ಮೇಲೆ ಕಣ್ಣಿಟ್ಟವರ ವ್ಯಾಮೋಹ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆಯಾ ಸರ್? ಈಗ ಬಂಗಾರದಲ್ಲಿ, ಬೆಳ್ಳಿಯಲ್ಲಿ ನಮ್ಮ ಜನಕ್ಕೆ ವ್ಯಾಮೋಹ ಇಲ್ಲ. ವ್ಯಾಮೋಹಕ್ಕೆ ಬಿದ್ದವರು ಯಾವಾಗಲೂ ನೋವು ಅನುಭವಿಸ್ತಾರೆ. ನಮ್ಮ ಭಾರತದ ಇತಿಹಾಸದಲ್ಲಿ ನಮಗೆ ವ್ಯಾಮೋಹವನ್ನು ಬಿಟ್ಟು ಆಸೆ ಮತ್ತು ಅದನ್ನು ಒಂದು ಏನು ಹೇಳ್ತಾರೆ, ಹೂಡಿಕೆಯ ದೃಷ್ಟಿಯಿಂದನೇ ನೋಡ್ತೀವಿ. ಬಂಗಾರ ಬೆಳ್ಳಿ ಯಾವಾಗಲೂ ನಾವು ಅದು ನಮ್ಮ ಒಂದು ಆಪತ್ಕಾಲದ ಬಂಧು. ನಮಗೆ ಅನುಕೂಲವಾಗುವಂತಹ ಸಂದರ್ಭಗಳಲ್ಲಿ, ಅನಾನುಕೂಲವಾಗುವ ಸಂದರ್ಭಗಳಲ್ಲಿ ಅದು ನಮ್ಮನ್ನು ಕಾಪಾಡುತ್ತೆ. ಆ ಒಂದು ಯೋಚನೆ ಜೊತೆಗೇ ನಾವು ಬಂಗಾರ ಮತ್ತು ಬೆಳ್ಳಿ ಜೊತೆಗೆ ನಮ್ಮ ಸಂಬಂಧವನ್ನು ಬೆಳೆಸಿದ್ದೀವಿ. ಯಾವುದೇ ವ್ಯಾಮೋಹಕ್ಕೆ ಒಳಗಾಗಿರ್ತಾರಲ್ಲ, ಇವತ್ತು ಬಂಗಾರ ತೊಗೊಂಡೆ, ನಾಳೆ ನಮಗೆ ಇವತ್ತು 1 ಲಕ್ಷಕ್ಕೆ ತೊಗೊಂಡಿದ್ದೀನಿ, 10 ಲಕ್ಷ ಆಗಿಬಿಡಬೇಕು, 10 ಲಕ್ಷಕ್ಕೆ ತೊಗೊಂಡಿದ್ದೀನಿ 50 ಲಕ್ಷ ಆಗಬೇಕು ಅಂದ ತಕ್ಷಣ ಅಲ್ಲಿ ಅವರು ಏಟು ತಿಂತಾರೆ. ನಮ್ಮ ಜನಗಳಿಗೆ ಆ ಥರದ್ದೇನಿಲ್ಲ. ಕಾರ್ಯಕ್ರಮಗಳಿದೆ, ಮದುವೆ ಇದೆ, ಬಂಗಾರ ಬೆಳ್ಳಿ ಬೇಕೇ ಬೇಕು. ಮನೆಯಲ್ಲಿ ಏನೋ ಬರ್ತ್ಡೇ ಇದೆ, ಇನ್ನೊಂದು ಹುಟ್ಟುಹಬ್ಬ ಇದೆ, ಆ್ಯನಿವರ್ಸರಿ ಇದೆ, ಬಂಗಾರ ಬೇಕೇ ಬೇಕು. ಈ ರೀತಿಯಾಗಿ ನಮ್ಮ ಜನನೂ ಕೂಡ ಬಂಗಾರ ಮತ್ತು ಬೆಳ್ಳಿಗೆ ತುಂಬ ಅತ್ಯಂತ ಮೇಲ್ಮಟ್ಟದ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಆ ಪ್ರಾಶಸ್ತ್ಯದಿಂದಾಗಿಯೇ ಅದು ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಂಡು, ಗೌರವವನ್ನು ಉಳಿಸ್ಕೊಂಡು ಈ ಮಟ್ಟಿಗೆ ಬೆಳೀತಾ ಇದೆ. ಬಂಗಾರ ಅನ್ನೋದು ಭಾರತದ ಸಂಸ್ಕೃತಿಯ ಒಂದು ಭಾಗ, ಕರೆಕ್ಟ್ ಅಲ್ವಾ? ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಬಂಗಾರ, ಚಿನ್ನ ಅನ್ನೋದು ಬೇಕೇ ಬೇಕು ಅಂತ ಇದೆ ಸರ್. ಈಗ ಚಿನ್ನ ಬೆಳ್ಳಿ ಬಳಕೆ ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ದಂಗೆ ಈಗ ನಾನು ಹೇಳಿದೆ 1 kg ಚಿನ್ನಕ್ಕೆ 1 ಕೋಟಿ ರೂಪಾಯಿ, 10 ಗ್ರಾಮ್ಗೆ 1.5 ಲಕ್ಷ ಅಂತ. ಈಗ ಮದುವೆ ಸೀಸನ್ ಬೇರೆ ಬರ್ತಾ ಇದೆ ಅಂತ ಹೇಳಿದ್ರಿ. ಸೊ 2 ಲಕ್ಷದವರೆಗೂ ಹೋಗುತ್ತಾ ಚಿನ್ನ? ಬಂಗಾರ ನಮ್ಮ ಒಂದು ನಿರೀಕ್ಷೆ ಪ್ರಕಾರ, ಅಥವಾ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ, ನಾನು 2005ರಿಂದನೂ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ನಾನು ನನ್ನೆಲ್ಲ ಬಳಗದವ್ರಿಗೂ, ಗ್ರಾಹಕರಿಗೂ ಸಾಮಾನ್ಯವಾಗಿ ಹೇಳ್ತಾ ಬರ್ತೀನಿ. 2005ರಲ್ಲಿ ನಾನು ಹೇಳಿದ್ದೆ 2010ರಲ್ಲಿ ಈ ಬೆಲೆ ಆಗುತ್ತೆ ಅಂತ. 2010ಕ್ಕೆ ಬಂದಾಗ ಹೇಳಿದ್ದೆ 2015ರಲ್ಲಿ ಈ ಬೆಲೆ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರತಿ ಬಾರಿನೂ ನಾವು 5 ವರ್ಷದ ಜಂಪನ್ನು ನೋಡಿದ್ದೆ. ಆದರೆ ಈ ಸರ್ತಿ ಆಗಿರೋದು ತುಂಬ ದೊಡ್ಡ ಜಂಪ್. ಸೊ ನಮ್ಮ ದೃಷ್ಟಿನಲ್ಲಿ ಯಾವುದೇ ಕ್ರೈಸಿಸ್ ಇರ್ಬೋದು, ಅಥವಾ ಯಾವುದೇ ಒಂದು ಪರಿಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಇದ್ರೂ ಬಂಗಾರ ಬೆಳೆಯುತ್ತೆ. ಬಂಗಾರ ಕೇವಲ ಮದುವೆ ಸೀಸನ್ ಅನ್ನೋ ಕಾರಣಕ್ಕೆ ಅಷ್ಟೇ ಅಲ್ಲದೆ, ಬಂಗಾರ ನಿರಂತರವಾಗಿ ಅದು ತನ್ನ ಬೆಳವಣಿಗೆಯನ್ನು ಕಾಣ್ತಾ ಇದೆ. 20,000 ಬರೋದ್ರಲ್ಲಿ ಖಂಡಿತ ಆಶ್ಚರ್ಯ ಇಲ್ಲ. ಇವಾಗ 15,000 ಬರುತ್ತೆ ಅಂತ ನಾನು ಡಿಸೆಂಬರ್ನಲ್ಲಿ ತಿಳಿಸಿದ್ದೆ. ಈಗ 15 ದಾಟಿ 14ಕ್ಕೆ ಬಂದಿದ್ದೀವಿ ಕೇವಲ 1.5 ತಿಂಗಳಲ್ಲೇ. ನಾನು ಮಾರ್ಚಲ್ಲಿ ಬರುತ್ತೆ ಅಂದರೆ ಅದು 15,000 ಚಿಲ್ಲರೆ ಈಗಲೇ ಬಂದುಬಿಟ್ಟಿದೆ. ಸೊ 18ವರೆಗೂ ಬಂದೇ ಬರುತ್ತೆ ಈ ವರ್ಷದಲ್ಲಿ ಅನ್ನೋ ಒಂದು ಪ್ರಿಡಿಕ್ಷನ್ನು ನಾವೆಲ್ಲ ನಮ್ಮ ಅಭಿಪ್ರಾಯದಲ್ಲಿ ನಾವು ಹೇಳ್ತಾ ಇದ್ದೀವಿ. 2026 ಮುಗಿಯೋಷ್ಟರಲ್ಲಿ 18 ಅಂತೂ ಬಂದೇ ಬರುತ್ತೆ. ಅಲ್ಲಿನ ನಂತರ 2026 ನಂತರ 2030ರಲ್ಲಿ ನನ್ನ ಅಂದಾಜಿನ ಪ್ರಕಾರ 25,000 ಗ್ರಾಮ್ ಆಗಬೇಕು. 25,000 ಆಗುತ್ತೆ ಅಂತೀರಾ? ಒಬ್ಬ ಆಂಗ್ಲದ ಆರ್ಥಿಕ ತಜ್ಞರು 2035ಕ್ಕೆ, ನಮ್ಗೆ ಯಾರಿಗೂ ನಂಬಿಕೆ ಬರ್ತಾ ಇಲ್ಲ, ನಾವು ಯಾರು ನಂಬೋದಕ್ಕೆ ತಯಾರು ಇಲ್ಲ, 2035ಕ್ಕೆ 1 ಗ್ರಾಮು 50,000 ನಿರೀಕ್ಷೆ ಮಾಡ್ತಿದ್ದಾನೆ. ಆ ಒಬ್ಬ ಎಕನಾಮಿಸ್ಟಿನ ಪ್ರಕಾರವಾಗಿ 2035ಕ್ಕೆ 1 ಗ್ರಾಮ್ಗೆ 50,000 ಬರುತ್ತೆ. ಅದೇ ರೀತಿಯಲ್ಲೇ ನಮ್ಮೆಲ್ಲರ ಆರ್ಥಿಕತೆಯೂ ಬೆಳೆಯುತ್ತೆ ಅನ್ನೋದು ಅವನ ಒಂದು ಊಹೆ, ಅಂದಾಜು. ಸೊ ಅವನ ಅಭಿಪ್ರಾಯದಲ್ಲಿ 50,000 ಗ್ರಾಮ್ ಇದ್ದಾಗ್ಲೂ ಜನ ಸುಲಭವಾಗಿ ತೊಗೋತಾರೆ. ಯಾಕೆಂದರೆ ಅವರ ಸಂಪಾದನೆ, ಅವರ ಅರ್ನಿಂಗ್ಸು, ಅವರ ಒಂದು ಆರ್ಥಿಕ ಸ್ಥಿತಿ ಖಂಡಿತವಾಗ್ಲೂ 6 ಡಿಜಿಟಿನ ಸಂಖ್ಯೆಯಲ್ಲಿ ಹೋಗಿರುತ್ತೆ, 7 ಡಿಜಿಟಿನ ಸಂಖ್ಯೆಯಲ್ಲಿ ಸಂಪಾದನೆ ಮಾಡ್ತಿರ್ತಾರೆ. ಸೊ ಸುಲಭವಾಗಿ ತೊಗೋತಾರೆ ಅನ್ನೋದು ಅವನ ಲೆಕ್ಕಾಚಾರ. ಸೊ ಖಂಡಿತ ಬಂಗಾರದ ಬೆಲೆ ಬೆಳೆಯುತ್ತೆ, ಬೆಳ್ಳಿ ಕೂಡ
ತನ್ನ ಬೆಲೆನ ಏನು ಕಡಿಮೆ ಮಾಡೋದಿಲ್ಲ. 8 ಲಕ್ಷದವರೆಗೂ ಟಾರ್ಗೆಟ್ ಇದೆ. ಅದು 2 ವರ್ಷದಲ್ಲೇ ಆಗ್ಬೋದು, 5 ವರ್ಷದಲ್ಲೇ ಆಗ್ಬೋದು. ಯಾವತ್ತೇ ಇದ್ರೂ ಅದು 8 ಲಕ್ಷದವರೆಗೂ ಹೋಗುತ್ತೆ ಅನ್ನೋದು ನಿರೀಕ್ಷೆಗಳಿದೆ. ಸರ್, ಈಗ 1.5 ಲಕ್ಷ ದಾಟಿರೋದು ನಾವು ಹೇಳ್ತಾ ಇರೋದು 22 ಕ್ಯಾರೆಟ್ ಅಥವಾ 24 ಕ್ಯಾರೆಟ್ ಶುದ್ಧ ಇರೋದು. ಈಗ ಹೊಸ ಟ್ರೆಂಡ್ ಶುರುವಾಗ್ತದೆ. ಏನಂದರೆ 14ನೇ ಕ್ಯಾರೆಟು, 16, 18 ಕ್ಯಾರೆಟ್ ಚಿನ್ನಗಳದು. ಆ ಚಿನ್ನಗಳದು ಮೌಲ್ಯ ಸಾಮಾನ್ಯವಾಗಿ ಏನಾಗುತ್ತೆ, ಆಗ 100% ಚಿನ್ನ ಅಂದರೆ 24 ಕ್ಯಾರೆಟ್. ಓಕೆ. 92% ಚಿನ್ನ ಅಂದರೆ 22 ಕ್ಯಾರೆಟ್. 22 ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಅಷ್ಟೇ. 22 ಕ್ಯಾರೆಟ್ ಈಸ್ ಈಕ್ವಲ್ ಟು 92%. ಈಗ 18 ಕ್ಯಾರೆಟ್ ಅಂದರೆ 75% ಚಿನ್ನ ಇದೆ ಅದರಲ್ಲಿ ಅಂತ. ನೀವು ಹೇಳ್ದಂಗೆ 14 ಕ್ಯಾರೆಟ್ ಅಂದರೆ ಇನ್ನೂ ಕಡಿಮೆ ಬಂಗಾರ ಇದೆ ಅಂತ ಅರ್ಥ. ಕ್ವಾಲಿಟಿ ಕಡಿಮೆ ಆಗುತ್ತೆ. ಈಗ 1 ಗ್ರಾಮ್ಗೆ ಇವತ್ತು 15,000, 22 ಕ್ಯಾರೆಟ್ದು 14,000. 14,000 ಕೊಟ್ಟು ತಗೊಳ್ಳೋದು ಇವತ್ತಿನ ಪರಿಸ್ಥಿತಿನಲ್ಲಿ ಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೂ ಯೋಚನೆ ಮಾಡುವಂಥ ಪರಿಸ್ಥಿತಿ. ಆ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ, 18 ಕ್ಯಾರೆಟು ಸುಮಾರು 10,000 ಗ್ರಾಮ್ ಬರುತ್ತೆ. ಸೊ 18 ಕ್ಯಾರೆಟಲ್ಲಿ ಡೈಮಂಡ್ ಜ್ಯುವೆಲ್ರೀಸ್ ತೊಗೋಬೋದು, ಸಣ್ಣ ಪುಟ್ಟ ಐಟಮ್ಗಳನ್ನೆಲ್ಲ ತೊಗೋಬೋದು. ಇನ್ನು ಡೈಮಂಡ್ ಐಟಮ್ಗಳಲ್ಲಿ ಸ್ಲೀಕ್ ಜ್ಯುವೆಲ್ರಿ ಅಂತ ಬರುತ್ತೆ, ಲೈಟ್ ವೆಯ್ಟ್ ಜ್ಯುವೆಲ್ರಿ, ಅದು 14 ಕ್ಯಾರೆಟ್ಸಲ್ಲೂ ತೊಗೋತಾರೆ. ನಾವುಗಳು ತೊಗೊಳ್ಳೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಭಾರತ ಪರಂಪರೆಯಲ್ಲಿ ಬಂಗಾರದ ಬಣ್ಣ ಹೊಂಬಣ್ಣವಾಗಿರಬೇಕು. ಅದು 22ನಲ್ಲಿ ಮಾತ್ರವೇ ಸಾಧ್ಯ. ಹೌದಾ? 22, 24ಅಲ್ಲಿ ಸ್ವಲ್ಪ ಹೊಂಬಣ್ಣದ ಕಲರ್ ಚೆನ್ನಾಗಿರುತ್ತೆ. ಈ 18 ಕ್ಯಾರೆಟ್ ಆದರೆ ಸ್ವಲ್ಪ ಶೇಡ್ ವೇರಿಯೇಷನ್ ಬರುತ್ತೆ. 14 ಆದರೆ ಇನ್ನೂ ಶೇಡ್ ಕಡಿಮೆ, 9 ಕ್ಯಾರೆಟ್ಸ್ ಇನ್ನೂ ಕಡಿಮೆ. ಇದು ಫಾರಿನಲ್ಲಿ ತುಂಬ ನಿರಂತರವಾಗಿ ನಡೀತಾ ಇದೆ. ಅಲ್ಲೆಲ್ಲ 9 ಕ್ಯಾರೆಟ್ಸ್ 14 ತಗೊಳ್ತಾರೆ. ಅಲ್ಲಿ 9, 14 ನಡೆಯುತ್ತೆ. ಯಾಕೆ ಅಂದರೆ ಅಲ್ಲಿ ಅವ್ರಿಗೆ ಅದು ಒಂದು ವ್ಯಾಲ್ಯೂ ಅಡಿಷನ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅಲ್ಲ, ಅವರಿಗೆ ಅದೊಂದು ಫ್ಯಾನ್ಸಿ ಜ್ಯುವೆಲ್ರಿ. ಸೊ ನಮಗೆ ಹಾಗಲ್ಲ. ನಮಗೆ ಅದು ಬಂಗಾರದ ವ್ಯಾಲ್ಯೂನೂ ಜಾಸ್ತಿ ಆಗಬೇಕು, ಕ್ವಾಲಿಟಿನೂ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಟ್ಕೊಂಡಿದ್ವಿ. ಈಗ ನಾವುಗಳೇ 18 ಕ್ಯಾರೆಟು, 14 ಕ್ಯಾರೆಟು, 9 ಕ್ಯಾರೆಟ್ಸು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಬಂಗಾರದ ಬೆಲೆ ಅರ್ಧಕ್ಕೆ ಇಳಿಯುತ್ತೆ. 24 ಕ್ಯಾರೆಟಿಂದ 14 ಕ್ಯಾರೆಟು. ಸ್ವಲ್ಪ ಅದಕ್ಕೆ ಒಳ್ಳೆ ಕಲರ್ ಬರೋಂಗೆ ಮಾಡಿದ್ದೇನೆ. ಪಾಲಿಷಿಂಗಲ್ಲಿ ಅದನ್ನು ಮಾಡಿಫೈ ಮಾಡಿ ಇನ್ನೊಂದಷ್ಟು ಮೆರುಗು ಬರೋಂಗೆ ಮಾಡಿ ಆ ಕ್ವಾಲಿಟಿನ ಇಂಪ್ರೂವೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ದಟ್ ಬಂಗಾರದ ಬೆಲೆ ಕಡಿಮೆ ಆಗುತ್ತೆ, ಹಾಕ್ಕೊಳ್ಳುವಂತಹ ಆಸೆಗಳು ಹಾಗೆ ಉಳ್ಕೊಳ್ಳಿ ಅನ್ನೋದು ಉದ್ದೇಶ. ಈಗ 14, 16, 18 ಕ್ಯಾರೆಟ್ ಗೋಲ್ಡ್ಗಳನ್ನ ಖರೀದಿಸ್ಬೋದು. ಅದು ಕೂಡ 14 ಕ್ಯಾರೆಟ್ ತಗೊಳ್ಳುವಾಗ ನಿಮಗೆ 14 ಕ್ಯಾರೆಟ್ ರೇಟೇ ಹಾಕಿರ್ತೀವಿ. ರೇಟೇನು ಹೊಸದು ಹಾಕಿರಲ್ಲ, ಅಥವಾ 22 ಕ್ಯಾರೆಟ್ ಹಾಕಲ್ಲ. ಅಥವಾ ನೀವು 9 ಕ್ಯಾರೆಟ್ ತೊಗೊಂಡ್ರೆ 9 ಕ್ಯಾರೆಟ್ ರೇಟೇ ಇರುತ್ತೆ. ಸಮಸ್ಯೆ ತಗೊಳ್ಳುವಾಗ ಬರಲ್ಲ, ನಿಮಗೆ ವಾಪಸ್ ಕೊಡುವಾಗ 9 ಕ್ಯಾರೆಟ್ಗೆ ದುಡ್ಡು ಬರಲ್ಲ ಅನ್ನೋ ಭಯ ಇರುತ್ತೆ. 14 ಕ್ಯಾರೆಟ್ಗೆ ದುಡ್ಡು ವಾಪಸ್ಸು ಬೈಬ್ಯಾಕ್ ಇದೆಯಾ ಅನ್ನೋ ಭಯ ಇರುತ್ತೆ. ಖಂಡಿತ ಭಯ ಬೀಳೋ ಕೆಲಸ ಇಲ್ಲ. 9 ಕ್ಯಾರೆಟ್ದಕ್ಕೆ ಇವತ್ತು ನೀವು 8,000 ಗ್ರಾಮ್ ಕೊಟ್ಟಿದ್ರೆ ಅಥವಾ 6,000 ಗ್ರಾಮ್ ಕೊಟ್ಟಿದ್ರೆ, ಅಕಸ್ಮಾತ್ ಬಂಗಾರ 25,000 ಆದಾಗ 9 ಕ್ಯಾರೆಟು 15,000 ಆಗಿರುತ್ತಲ್ವ. ಸೊ ಅಷ್ಟು ಡಿಫ್ರೆನ್ಸ್ ಲಾಭ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಈಗ 1.5 ಲಕ್ಷ ದಾಟಿರೋದ್ರಿಂದ ಜಾಸ್ತಿ ಜನ ಇನ್ಮೇಲೆ ಪ್ರಿಪೇರ್ ಮಾಡ್ಬೋದು 14, 16, 18 ಗ್ರಾಮ್ಸ್ಗಳು. ನಾವುಗಳು ಅದನ್ನ ಚಿಂತನೆ ಮಾಡ್ತಾ ಇದೀವಿ. ಗ್ರಾಹಕರು ಅದನ್ನ ಕೇಳ್ತಾ ಇದ್ದಾರೆ. ಈಗ ಬಳೆಗಳು ಬೇಕು ಅಂದರೆ, ಹಾರ ಬೇಕು ಅಂದರೆ 18 ಕ್ಯಾರೆಟಲ್ಲಿ ಮಾಡಿ ಸರ್, ನಮಗೆ ಅನುಕೂಲ ಆಗುತ್ತೆ, ಬಜೆಟ್ ಕಡಿಮೆ ಆಗುತ್ತೆ. ಈಗ 15,000 ಇರೋದು 18 ಕ್ಯಾರೆಟ್ ಮಾಡಿದ್ರೆ ಗ್ರಾಮ್ಗೆ ಒಂದು 5,000 ಉಳಿಯುತ್ತೆ. ಈಗ 100 ಗ್ರಾಮ್ ಐಟಮ್ ತೊಗೋಬೇಕು ಅಂದರೆ ಸುಮಾರು 50,000 ಉಳಿದೋಗುತ್ತೆ. ಅಂದರೆ 5 ಲಕ್ಷವರೆಗೂ ನಮಗೆ ಖರ್ಚು ಬಿತ್ತು ಅಂದರೆ ನಮಗೆ ಈಗ 15 ಲಕ್ಷ ಆಗುತ್ತೆ ಅಂತ ಅಂದ್ಕೊಂಡ್ರೆ 100 ಗ್ರಾಮ್ಗೆ 10 ಲಕ್ಷದಲ್ಲಿ ಆಗುತ್ತೆ. ಸುಮಾರು 5 ಲಕ್ಷ ಕಡಿಮೆ ಆಗಿಬಿಡುತ್ತೆ. ಇಟ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಆ ಬೆನಿಫಿಟ್ ಸಿಗುತ್ತೆ ಕಸ್ಟಮರ್ಗೇನು. ಒಂದು 5 ಲಕ್ಷನೂ ಉಳಿತು, ಬಂಗಾರ ತೊಗೊಂಡಂಗೂ ಆಯಿತು. ನಮಗೇನು ಯಾವಾಗ ನೀವು ಬೆಲೆ ಜಾಸ್ತಿ ಆದಾಗ್ಲೂ ಆ 18 ಕ್ಯಾರೆಟ್ದಕ್ಕೆ 18 ಕ್ಯಾರೆಟ್ ದುಡ್ಡೇ ಬರುತ್ತೆ. ಏನು ನಷ್ಟ ಇಲ್ಲ. ಸೊ ಈಗ ಗೋಲ್ಡ್ ರೇಟ್ ಮತ್ತೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅಂತ ನೀವು ಹೇಳಿದ್ರಿ. ಖಂಡಿತ ಬೆಲೆ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಕಡಿಮೆ ಆಯಿತು ಅಂತಲೇ ಇಟ್ಕೊಳ್ಳಿ. ಯಾವುದೋ ಒಂದು ಸಂದರ್ಭ ನಾವೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದೀವಿ, ನಂಬಿಕೆ ಇಟ್ಕೊಂಡಿದ್ದೀವಿ, ಇವತ್ತು 15,000 ಇದೆ, ಸಡನ್ನಾಗಿ ರೇಟ್ ಬಿದ್ದೋಯ್ತು ಅಂದ್ರೂ ಏನು ಭಯ ಬೀಳೋ ಕೆಲಸ ಇಲ್ಲ. ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗೇ ಆಗುತ್ತೆ. ಯಾವತ್ತಿದ್ರೂ ವಾಪಸ್ಸು ಅದು ಟಚ್ ಆಗೋ ಜಾಗಕ್ಕೆ ಟಚ್ ಆಗೇ ಆಗುತ್ತೆ. ತಲುಪಬೇಕಾದ ಜಾಗ ತಲುಪುತ್ತೆ. ಅದು ಪೀರಿಯಡ್ ಆಫ್ ಟೈಮ್ ಅಷ್ಟೇ, ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ ಅದಕ್ಕೆ ಬೇಕು. ನಾನು ಸಾಧಾರಣ ನನ್ನೆಲ್ಲ ಗ್ರಾಹಕರಿಗೂ ಧೈರ್ಯಕ್ಕೆ ಒಂದು ಮಾತು ಹೇಳ್ತೀನಿ. ಇವತ್ತು 15,000 ಗ್ರಾಮ್ ಇದೆ. ನೀವು ಬಿಸ್ಕೆಟ್ ತೊಗೊಂಡಿದ್ದೀರಾ ಒಂದು 100 ಗ್ರಾಮು 200 ಗ್ರಾಮು. ಅಕಸ್ಮಾತ್ ನಾಳೆ 1 ಗ್ರಾಮ್ಗೆ ₹1 ಆಗೋಯ್ತಪ್ಪ, 15,000 ಇರೋದು. ಅದು ಕನಸಲ್ಲಿ ಅಂತ ನಾನು ಹೇಳೋದು ಅದು ಲೋಯೆಸ್ಟ್. ನೀವು ಅಕಸ್ಮಾತ್ ಪ್ರಪಂಚದಲ್ಲಿ ಆಗಬಾರ್ದೆಲ್ಲ ರೀತಿಯಾದಂತಹ ಭೂಕಂಪಗಳು ಮತ್ತೊಂದು ಆಯಿತು ಅಂದರೆ ಗ್ರಾಮ್ 1 ಬಂತು ಅಂದ್ಕೊಂಡ್ರು ನಿಮಗೆ ನಷ್ಟ ಇಲ್ಲ. ಆ 200 ಗ್ರಾಮಲ್ಲಿ ಒಂದು ನೆಕ್ಲೆಸ್ ಮಾಡಿ ಮನೆಯವ್ರಿಗೆ ಕೊಡಿ, ಒಂದು ಚೈನ್ ಮಾಡಿ ಮಗನಿಗೆ ಕೊಡಿ, ಒಂದು ಕಡಗ ಮಾಡಿಸಿ ನೀವೇ ಹಾಕ್ಕೊಳ್ಳಿ, ಒಂದು ಓಲೆ ಮಾಡಿಸಿ ಮಗಳಿಗೆ ಕೊಡಿ, ಹಾರ ಮಾಡಿಸಿ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೂ ಆನಂದ ಇರುತ್ತೆ. ಬೆಲೆ ಖಂಡಿತ ಬೆಳೆಯುತ್ತೆ. ಇವತ್ತೆಲ್ಲ ನಾಳೆ ಬೆಲೆ ಬೆಳೆಯುತ್ತೆ.
ನೀವು ಮಾರಿದ್ರೆ ತಾನೇ ಲಾಸು. ಹೌದೌದು. ನೀವೇನು ಮಾರಲ್ವಲ್ಲ. ಚಿನ್ನ ಇದೆ, ಒಡವೆ ಮಾಡಿಸಿ ಹಾಕ್ಕೊಳ್ಳಿ, ಅಲ್ಲಿ ನಿಮಗೆ ಆನಂದವೂ ಸಿಗುತ್ತೆ, ಬಂಗಾರನೂ ಇರುತ್ತೆ. 1 ರೂಪಾಯಿಗೆ ಬಂದಿರೋ ಬಂಗಾರ ಇವತ್ತಲ್ಲ ನಾಳೆ ಮತ್ತೆ 20,000ಕ್ಕೆ ಹೋಗುತ್ತೆ ಅನ್ನೋದು ಖಂಡಿತ. ಅದು ಏನಾದರೂ ಬಂಗಾರ ಹೆಚ್ಚಾಗಲೇಬೇಕು. ಎಸ್ ಸರ್, ನಾನು ಕೆಲವು ಗ್ರಾಹಕರನ್ನ ಮಾತಾಡಿಸಿದಾಗ ಅವ್ರು ಹೇಳೋ ಕಂಪ್ಲೇಂಟ್ ಏನು ಅಂದರೆ, ಗೋಲ್ಡ್ ಅಂಗಡಿಗಳಿಗೆ ಹೋದಾಗ ಅವರು ಆಭರಣಗಳಿಗಿಂತ ಬಿಸ್ಕೆಟ್ನ ಖರೀದಿ ಮಾಡಿ ನಿಮಗೆ ಫ್ಯೂಚರಲ್ಲಿ ಒಳ್ಳೇದು ಅಂತ ಅವರು ಒಂದು ರೀತಿ ಒತ್ತಡನೇ ಆಗ್ತಾರೆ ಅಂತ. ಸೊ ಗೋಲ್ಡ್ ಆಭರಣಗಳಿಗಿಂತ ಗೋಲ್ಡ್ ಬಿಸ್ಕೆಟ್ ತೊಗೊಳ್ಳೋದು ಒಳ್ಳೇದಾ? ಇದು ನಾನು ಸಾಧಾರಣವಾಗಿ ಹೇಳ್ತೀನಿ, ಕಾಯಿನ್ ಅಥವಾ ಬಿಸ್ಕೆಟ್ ವರ್ಸಸ್ ಆಭರಣ ಏನು ತೊಗೋಬೇಕು ಅನ್ನೋದಕ್ಕೆ. ಆಭರಣ ನಿಮಗೆ ಇವತ್ತಿನ ದಿನಕ್ಕೆ ಆನಂದವಾಗಿರಲಿಕ್ಕೆ, ನಿಮಗೆ ಅವಶ್ಯಕತೆಗೆ, ನಿಮ್ಮ ಬರ್ತ್ಡೇಗೆ ಅಥವಾ ನಿಮ್ಮ ಏನೇ ಮನೆ ಕಾರ್ಯಕ್ರಮಗಳಿಗೆ ಆಭರಣಗಳು ತೊಗೊಳ್ಳಿ. ಮಗಳಿಗೆ ಈಗ ಒಂದು 3 ವರ್ಷ ಇದೆ, 2 ವರ್ಷ ಇದೆ, ಈಗ ಒಂದು ಹೆಣ್ಮಗು ಹುಟ್ಟಿದೆ, ಅವಳಿಗೆ ತಕ್ಷಣಕ್ಕೆ ಏನೂ ಬೇಕಿಲ್ಲ. ಈಗೇನೋ ಹುಟ್ಟಿದಾಗ ನಾಮಕರಣಕ್ಕೆ ಒಂದು ಚೈನೋ ಉಂಗ್ರನೋ ಬಳೆ ಏನೋ ಮಾಡಿಸಿ ಹಾಕ್ಕೊಳ್ಳಿ. ಆದರೆ ಅವಳು ಮದುವೆ ಟೈಮಲ್ಲಿ ಇವತ್ತು 15,000 ಇರೋದು 20 ವರ್ಷದ ನಂತರ 50,000 ಆಗುತ್ತೆ. ನೀವು 10 ವರ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರು 20 ವರ್ಷಕ್ಕೆ 50,000 ಗ್ರಾಮ್ ಆಗುತ್ತೆ. ಅಂಥ ಟೈಮಲ್ಲಿ ಬಂಗಾರದ ಗಟ್ಟಿಗಳನ್ನು ತೆಗೆದು ಇಟ್ಕೊಳ್ಳೋದ್ರಿಂದ ಆವತ್ತಿನ ದಿನಕ್ಕೆ ನಿಮಗೆ ಅಷ್ಟು ಬರ್ಡನ್ ಕಡಿಮೆ ಆಗುತ್ತೆ, ಅಷ್ಟು ಹೆವಿ ಬಡ್ಜೆಟ್ ದುಡ್ಡು ಕೊಡೋ ಅವಶ್ಯಕತೆ ಇರೋದಿಲ್ಲ. ನೀವು ಕನ್ಸಿಸ್ಟೆಂಟಾಗಿ ಪ್ರತಿ ವರ್ಷ ಅವಳು ಬರ್ತಡೆಗೆ 10 ಗ್ರಾಮ್ ಕಾಯಿನ್ ತೆಗೆದಿಡಿ, 50 ಗ್ರಾಮ್ ಚಿನ್ನ ತೆಗೆದಿಡಿ, 20 ಗ್ರಾಮ್ದು ಬಿಸ್ಕೆಟ್ ತೆಗೆದಿಡಿ, ಅಥವಾ ಒಂದು ಅರ್ಧ kg 1 kg ಬೆಳ್ಳಿ ತೆಗೆದಿಡಿ. ಪ್ರತಿ ವರ್ಷ ತೆಗೆದಿಡಿ. 20 ವರ್ಷದ ನಂತರ ಆಟೋಮೆಟಿಕ್ಕಾಗಿ ಅದು ಅವಳ ಜೀವನದ ಎಲ್ಲ ಆರ್ಥಿಕ ಸಬಲೀಕರಣವನ್ನು ಆ ಹುಡುಗಿಗೆ ಆ ಬಂಗಾರವೇ ನೋಡ್ಕೊಳ್ಳುತ್ತೆ. ಎಸ್ ಎಸ್ ಸರ್, ಈಗ ಓವರಾಲ್ ಗೋಲ್ಡ್ ರೇಟು ಡಿಮ್ಯಾಂಡ್ ಇಷ್ಟಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಈಗ ಗೋಲ್ಡ್ ಕನ್ಸಂಪ್ಷನ್ ಎಷ್ಟಿದೆ ಅಂತ? ಓವರಾಲ್ ಭಾರತ ಸುಮಾರು 50%ಗೂ ಹೆಚ್ಚು ಕನ್ಸಂಪ್ಷನ್ನ ಮಾಡ್ತಾ ಇದೆ. 190-180 ದೇಶಗಳಲ್ಲಿ ಒಟ್ಟು ಎಷ್ಟು ಉತ್ಪಾದನೆ ಆಗುತ್ತೋ ಅದರಲ್ಲಿ 50-53% ಬರೀ ಭಾರತವೇ ಖರೀದಿ ಮಾಡುತ್ತೆ. ಮುಖ್ಯವಾಗಿ ರಿಸರ್ವ್ ಬ್ಯಾಂಕ್ ಖರೀದಿ ಮಾಡುತ್ತೆ. ನಮ್ಮ ದೇಶದ ಎಲ್ಲ ಮನೆಗಳಲ್ಲೂ ಚಿನ್ನ ಬೆಳ್ಳಿ ಯಥೇಚ್ಛವಾಗಿ ಸೇರುವಂಗೆ ನಾವು ಖರೀದಿ ಮಾಡ್ತೀವಿ. ಉಳಿದ 180-190 ದೇಶಗಳು ಮಾತ್ರವೇ ಆ 40-45% ಚಿನ್ನ ಖರೀದಿ ಮಾಡ್ತದೆ. ಸೊ ಕನ್ಸಂಪ್ಷನ್ನು ನಾವೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಆದರೆ ಈಗ ಉಳಿದ ದೇಶಗಳೂ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಈ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಬೇರೆ ದೇಶದ ಯಾವುದೇ ಸೆಂಟ್ರಲ್ ಬ್ಯಾಂಕ್ಗಳು ಬಂಗಾರವನ್ನು ರಿಸರ್ವ್ ಆಗಿ ತುಂಬ ಇಡ್ತಿರಲಿಲ್ಲ. ಈಗ ಅವರು ಕೂಡ ಭಾರತವನ್ನು ನೋಡಿ ಭಾರತದ ದಿಕ್ಕಲ್ಲಿ ಅವರು ತಮ್ಮ ರಿಸರ್ವ್ಗಳನ್ನು ಹೆಚ್ಚು ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಆರ್ಥಿಕ ಸಬಲೀಕರಣ ಅಥವಾ ಏನು ಸ್ಥಿರತೆ ಬ್ಯಾಲೆನ್ಸು, ಹಣಕಾಸನ್ನ ಬಂಗಾರದಿಂದಲೇ ತೂಗಬೇಕು. ಸೊ ಹಾಗಾಗಿ ಅದನ್ನು ಸಮನಾಗಿ ಇಟ್ಕೊಳ್ಳೋದ್ರಿಂದಾನೇ ದೇಶ ಅಥವಾ ನಮ್ಮ ಏನು ರಾಷ್ಟ್ರದ ಪರಿಸ್ಥಿತಿ ಇದೆ, ಆರ್ಥಿಕ ಪರಿಸ್ಥಿತಿ ಇದೆ, ಅದು ಸ್ಟ್ರಾಂಗ್ ಆಗುತ್ತೆ. ಎಸ್ ಎಸ್, ವಿದೇಶದಲ್ಲೂ ಜಾಸ್ತಿ ಮಾಡೋರು ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ. ಈಗ ಇರಾನು ಅಮೇರಿಕಾ ಇದು ಯುದ್ಧದ ವಾತಾವರಣಗಳಿದೆಯಲ್ಲ, ಈ ಯುದ್ಧ ಇನ್ನೊಂದು ಹಂತಕ್ಕೆ ಹೋಗ್ಬಿಡ್ಬೋದು ಅನ್ನೋ ಭಯದಲ್ಲೂ ಕೂಡ ಖರೀದಿ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂತ? ಹಾಗೇನಿಲ್ಲ. ಯುದ್ಧ ಯಾವುದೇ ಲೆವೆಲ್ಗೆ ಹೋದ್ರೂ ಟ್ರೇಡ್ಗೆ ಸಂಬಂಧಪಟ್ಟಂಗೆ, ಬಂಗಾರಕ್ಕೆ ಸಂಬಂಧಪಟ್ಟಂಗೆ ಅದು ಎಫೆಕ್ಟ್ ಆದರೆ ಮಾತ್ರ ಬಂಗಾರ ಜಾಸ್ತಿ ಆಗುತ್ತೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ಯುದ್ಧಕ್ಕೆ ನಮಗೆ ಹಣಕಾಸು ಬೇಕು, ಓಕೆ ಸರ್, ಹಣದ ಅವಶ್ಯಕತೆ ತುಂಬ ಬೇಕು. ಅಂಥ ಸಂದರ್ಭದಲ್ಲಿ ಬಂಗಾರವನ್ನು ಮಾರಾಟ ಮಾಡಬೇಕು. ಕರೆಕ್ಟ್. ಸೊ ಎಲ್ಲರೂ ಹೇಳೋದು ಯುದ್ಧ ಆದರೆ ಬಂಗಾರದ ಬೆಲೆ ಜಾಸ್ತಿ ಆಗುತ್ತೆ ಅಂತ. ವಾಸ್ತವದಲ್ಲಿ ಯುದ್ಧ ಆದರೆ ಬಂಗಾರವನ್ನು ನಾವು ಹೊರಗಡೆ ತರಬೇಕಾಗತ್ತೆ, ಬೆಳ್ಳಿಯನ್ನು ನಾವು ಹೊರಗಡೆ ತಂದು ಮಾರಾಟ ಮಾಡಬೇಕಾಗತ್ತೆ. ಸೊ ಈಗ ಜಾಸ್ತಿ ಆಗಿರೋ ಬಂಗಾರದ ರೇಟಲ್ಲಿ ಅವರು ಅದನ್ನು ಮಾರಾಟ ಮಾಡಿದಾಗ ಆಟೋಮೆಟಿಕ್ಕಾಗಿ ಬಂಗಾರದ ರೇಟ್ ಕಡಿಮೆ ಆಗುತ್ತೆ. ಅಂಥ ಪರಿಸ್ಥಿತಿ ಇಲ್ಲ. ಏಕೆಂದರೆ ಅಮೇರಿಕ ಹತ್ರ ಚಿನ್ನ ಮಾರಿ ಯುದ್ಧ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅವರ ಆರ್ಥಿಕ ಒಂದು ಸ್ಟೆಬಿಲಿಟಿ ಏನಿದೆ ಅವ್ರು ಹಾಗೆ ಅದನ್ನು ನಿಭಾಯಿಸಬಲ್ಲರು. ಸೊ ಯುದ್ಧದ ವಾತಾವರಣ ಏನು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಇಲ್ಲ. ಅಂಟಿಲ್ ಅನ್ಲೆಸ್ 2 ಬಣಗಳಾಗಿ 2 ಗುಂಪುಗಳಾಗಿ ಅದು ತಾರಕಕ್ಕೇರೋವರೆಗೂ ಈಗ ಕೇವಲ ವರ್ಲ್ಡ್ ವಾರ್ ಅಂದರೆ ಮಾತಿನ ಯುದ್ಧ ಮಾತ್ರ ನಡೀತಾ ಇದೆ. ಗ್ರೀನ್ಲ್ಯಾಂಡ್ ಮೇಲಿನ ಆಸಕ್ತಿ ಮತ್ತು ಆಸೆಯಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರು ಅದನ್ನು ಏನು ಮಾಡಬೇಕು ಅಂತಿದ್ದಾರೋ ಆ ರೀತಿಯಾಗಿ ಏನು ಬದಲಾವಣೆ ಬರುತ್ತೆ, ಆ ಜಿಯೋಪಾಲಿಟಿಕಲ್ ಕ್ರೈಸಿಸ್ ಏನು ನಡೀತಾ ಇದೆ ಅದು ಎಲ್ಲಿವರೆಗೂ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಭಾರತವು ತನ್ನ ಒಂದು ನಿಲುವನ್ನು ಸ್ಪಷ್ಟಪಡಿಸಿದೆ, ಗಟ್ಟಿಯಾಗಿದೆ. ಸೊ ಅದು ಈಗಿನ ಪರಿಸ್ಥಿತಿಗೆ ಬಂಗಾರದ ಮೇಲೆ ಜಾಸ್ತಿ ಪರಿಣಾಮ ಬೀರೋದಿಲ್ಲ. ಬಟ್ ಅದಕ್ಕೆ ಕೋರಲೇಟ್ ಆಗುತ್ತೆ. ಈಗ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಡೊನಾಲ್ಡ್ ಟ್ರಂಪ್ ಅವರು ಬಂಗಾರ ದಡ ಅಂತ ಏರೋದು ಉಂಟು, ಇಳಿಯೋದು ಉಂಟು. ಯಾಕೆಂದರೆ ಮಾರ್ಕೆಟು, ಶೇರ್ ಮಾರ್ಕೆಟು ಎಲ್ಲನೂ ಇದು ಒಂದಕ್ಕೊಂದು ಇಂಟರ್ಲಿಂಕ್ ಇರೋದ್ರಿಂದ ಅಷ್ಟೇ.
ಸರ್ ಈಗ ಗೋಲ್ಡ್ ಕನ್ಸಂಪ್ಷನ್ ಬಗ್ಗೆ ಹೇಳ್ತಾ ಇದ್ವಿ, ಈಗ ಬೆಳ್ಳಿ ರೇಟ್ ಕೂಡ ದಿಢೀರ್ನೇ ಜಾಸ್ತಿ ಆಗಿರೋದ್ರಿಂದ ಬೆಳ್ಳಿ ಕನ್ಸಂಪ್ಷನ್ ಎಷ್ಟಿದೆ ಸರ್ ಈಗ? ಮುಂಚೆ ಬೆಳ್ಳಿಗೆ ಜಾಸ್ತಿ ಆಸಕ್ತಿ ಇರ್ತಿರ್ಲಿಲ್ಲ ಯಾರಿಗೂ, ಯಾಕೆಂದರೆ ಅದು ಮನೆಗಳಲ್ಲಿ ಎಷ್ಟು ಬೇಕೋ ಅಷ್ಟು ದೇವ್ರ ಮನೆ ಪೂಜೆ ಸಾಮಾನುಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಉಪಯೋಗಿಸೋರು. ಈಗ ಜ್ಯುವೆಲ್ರಿನೂ ಕೂಡ ಬೆಳ್ಳಿನಲ್ಲಿ ಬರ್ತಿದೆ. ಸೊ ಅಲ್ಲೂ ಕೂಡ ಬಂಗಾರ ಬೆಲೆ ಜಾಸ್ತಿ ಆದಂಗೆಲ್ಲ ಬೆಳ್ಳಿಯ ಆಸಕ್ತಿ ಜಾಸ್ತಿ ಆಗ್ತಿದೆ. ಬೆಳ್ಳಿ ಜ್ಯುವೆಲ್ರಿನೂ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅಲ್ಲೂ ಕನ್ಸಂಪ್ಷನ್ ಆಗ್ತಾ ಇದೆ. ಈಗ AI ಕೂಡ ಸುಮಾರು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬೆಳ್ಳಿಯ ಅವಶ್ಯಕತೆ ಇದೆ ಅಂತ ಕೇಳ್ತಾ ಇದ್ದೀವಿ. ಮತ್ತು ಸೋಲಾರ್ ಪ್ಯಾನಲಿಂಗ್ಗೆ ಬೆಳ್ಳಿಯ ಅವಶ್ಯಕತೆ ಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತು ಈ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂಗೆ ವೆಹಿಕಲ್ಸ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೂ ಬೆಳ್ಳಿಯ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಒಟ್ಟಾರೆ ಬೆಳ್ಳಿ ನಮ್ಮ ರಿಕ್ವೈರ್ಮೆಂಟ್ಗಿಂತ ಹೆಚ್ಚಿನ ಡಿಮಾಂಡ್ ಬಂದಿರೋದ್ರಿಂದ ಅದು ಬೆಲೆ ಏರ್ತಾ ಇದೆ. ಇದೆಲ್ಲದರ ಮಧ್ಯೆ ಚೈನಾ ಏನು ಡಿಸಿಷನ್ ತೊಗೊಂಡಿದೆ, ಅಮೇರಿಕಾ ಮಾಡ್ತಿರ್ತಕ್ಕಂತಹ ಆ ಒಂದು ವಾರ್ಗೆ ನಾವು ಸೆಡ್ಡು ಹೊಡೆದು ನಿಲ್ತೀವಿ ಅನ್ನೋದಕ್ಕೋಸ್ಕರ ಏನು ಅವರು ಎಕ್ಸ್ಪೋರ್ಟನ್ನು ಇನ್ನೊಂದನ್ನು ಮತ್ತೊಂದನ್ನು ನಿಲ್ಲಿಸಿ ಬೆಳ್ಳಿಯ ಸಪ್ಲೈನ ಕಮ್ಮಿ ಮಾಡಿದ್ದಾರೆ. ಮುಂಚೆ ಬೆಳ್ಳಿ ಸಪ್ಲೈ ತುಂಬ ಚೆನ್ನಾಗಿರ್ತಿತ್ತು ಅವ್ರದ್ದು. ಈಗ ಓವರಾಲ್ ಸಪ್ಲೈ ಕಮ್ಮಿ ಮಾಡಿರೋದ್ರಿಂದ ಅವರ ಇಂಟೆನ್ಷನನ್ನು ಬೆಳ್ಳಿ ಬೆಲೆ ಜಾಸ್ತಿ ಆದಮೇಲೆ ಒಂದು ಸರ್ತಿಗೆ ನಾವು ಅದನ್ನು ರಿಲೀಸ್ ಮಾಡಬೇಕು ಅಂತ. ಸೊ ಅಲ್ಲಿವರೆಗಂತೂ ಬೆಳ್ಳಿ ಬೆಲೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ ಅಂತ. ಈಗಿನ ಯೋಚನೆ ಏನಂದರೆ ಅವ್ರು ಒಂದು ಸರ್ತಿ ಎಕ್ಸ್ಪೋರ್ಟಿಗೆ ಬಿಟ್ಟಾಗ ದಡಾರ್ ಅಂತ ಬೆಳ್ಳಿ ಇಳಿಬೋದಾ ಅಂತ. ಇಳಿಯುತ್ತೆ, ಒಂದು ಹಂತದವರೆಗೂ ಇಳಿಯುತ್ತೆ, ಇಳಿಯೋದಿಲ್ಲ ಅಂತ ನಾವು ಹೇಳಲ್ಲ. ಈಗ 4.5 ಲಕ್ಷದವರೆಗೂ ಹೋಗ್ಬೋದು, ಆಮೇಲೆ 3.5ಗೆ ಬಂದು ನಿಲ್ಬೋದು, ಅಥವಾ 5ಕ್ಕೆ ಹೋಗ್ಬೋದು, 5 ಲಕ್ಷದಿಂದ 4ಕ್ಕೆ ಬಂದು ನಿಲ್ಬೋದು. ಮತ್ತೆ ಅದು 2, 2.5, 1.5ಗೆ ಬರುತ್ತೆ ಅನ್ನೋಂಥ ಒಂದು ಕಲ್ಪನೆ ಏನಿದೆ ಅದು ಕಷ್ಟ. ಎಸ್ ಸರ್. ಸರ್ ಈಗ ಆನ್ಲೈನಲ್ಲಿ ಚಿನ್ನ ಖರೀದಿಸೋದು ಅಥವಾ ಆನ್ಲೈನಲ್ಲಿ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟು ಸರಿ ಮತ್ತು ಎಷ್ಟು ಸೇಫ್ ಸರ್? ಈಗ ಆನ್ಲೈನ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆನ್ಲೈನಲ್ಲಿ 2-3 ಥರ ಇದೆ. ನೀವು ಈಗ ಗೌರ್ಮೆಂಟೇ ಮಾಡಿರ್ತಕ್ಕಂತಹ ETF ಬಾಂಡ್ಗಳಲ್ಲಿ ಖಂಡಿತ ಇನ್ವೆಸ್ಟ್ ಮಾಡಿ ಅಂತ ನಾವು ಹೇಳ್ತೀವಿ. ಒಂದು ಹಂತದವರೆಗೂ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾಕೆಂದರೆ ಇದು ಪೇಪರ್ ಕರೆನ್ಸಿ. ಸಾಧಾರಣವಾಗಿ ಫಿಸಿಕಲ್ ಗೋಲ್ಡನ್ನು ನೀವು ತೆಗೆದು ನಿಮ್ಮ ಹತ್ರ ಇಟ್ಕೊಳ್ಳೋದು ಎಲ್ಲದಕ್ಕಿಂತ ಉತ್ತಮವಾದಂತಹ ಪದ್ಧತಿ. ಕಾರಣ ಏನಂತಂದರೆ ನಿಮ್ಮ ಬಂಗಾರ, ನಿಮ್ಮ ಹಣ ನಿಮ್ಮ ಜೊತೆಗಿರುತ್ತೆ. ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿನೋ ಇನ್ನೊಬ್ಬರನ್ನ ನಂಬಿನೋ ಬಿಡೋ ಅಷ್ಟಿಲ್ಲ. ಉದಾಹರಣೆಗೆ ನೀವು ನನಗೊಂದು 50,000 1 ಲಕ್ಷ ಕೊಡ್ತೀರಾ, ನಾನು ನಿಮ್ಗೆ ಇಮಿಡಿಯೇಟಾಗಿ ಬಿಸ್ಕೆಟ್ ಕೊಡ್ತೀನಿ, ನಿಮ್ಮದು ಬಿಸ್ಕೆಟ್ ತೊಗೊಂಬಿಡಿ ಅಂತ ನಾನು ನಿಮಗೆ ನಿಮ್ಮ ಬಂಗಾರನ ಕೊಟ್ಟು ಬಿಡ್ತೀನಿ. ಒಂದು 5 kg ಬೆಳ್ಳಿ ತೊಗೊಂಡ್ರೆ ಬೆಳ್ಳಿ ಇಟ್ಕೊಂಬಿಡಿ ನಿಮ್ಮ ಹತ್ರ. ನನ್ನ ನಂಬಿ ಕೊಡೋದು ತಪ್ಪೆ. ನೀವು ಇಟ್ಕೊಳ್ಳಿ ಸರ್, ನನಗೆ ಇನ್ಯಾವತ್ತೋ ತೊಗೋತೀನಿ ಅಂತಂದಾಗ ಆರ್ಥಿಕ ಪರಿಸ್ಥಿತಿಗಳು ಅವರವ್ರ ಯೋಚನೆಗಳು ಬದಲಾಗ್ಬೋದು. ಸೊ ಈಗ ಕೆಲವು ಆ್ಯಪ್ಗಳು ಬರ್ತಾ ಇದೆ, ಅಲ್ಲಿ 100 ಜನ 1000 ಜನ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಹಾಕ್ತಾ ಇದ್ದಾರೆ. ನಿಜಕ್ಕೂ ಅವರು ಅದನ್ನು ಸಮರ್ಪಕವಾಗಿ ನಿರ್ವಹಿಸಿ ಬೇಕಾದಾಗ ಅವ್ರಿಗೆ ಹಣ ವಾಪಸ್ ಕೊಟ್ಟರೆ ಅದು ಖಂಡಿತ ಒಪ್ಕೊಳ್ಳೋಂಥ ವಿಷಯ. ಜನ ಅದರ ಮೇಲೆ ನಂಬಿಕೆ ಇಟ್ಟು ಹಾಕ್ತಾನೆ ಹೋಗಿ ಒಂದು ದಿನ ಅಲ್ಲಿ ಕೈ ಕೊಟ್ಟರೆ, ನೀವು ನಾನು ಕೈ ಕೊಡಬೇಕು ಅಂತ ಅಂದ್ಕೊಂಡ್ರೆ ನಾನು ಅಂಗಡಿ ಬೀಗ ಹಾಕಬೇಕು, ನಾನು ಮನೆ ಬೀಗ ಹಾಕಬೇಕು, ಊರು ಬಿಟ್ಟು ಓಡೋಗ್ಬೇಕು. ನನ್ನನ್ನು ಹುಡ್ಕೋದು ಸುಲಭ. ಇಲ್ಲಿ ಅಡ್ರೆಸ್ ಇಲ್ಲ, ಆನ್ಲೈನಲ್ಲಿ ಅವ್ರದ್ದು ಪತ್ತೆ ಇಲ್ಲ, ಮನೆ ಇಲ್ಲ, ಏನೂ ಗೊತ್ತಿರಲ್ಲ. ಯಾವಾಗ ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಅವರು ಆ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಆ ಇನ್ವೆಸ್ಟ್ಮೆಂಟು ಸರಿಯಾಗಿ ಇವರಿಗೆ ರಿಟರ್ನ್ಸ್ ಕೊಡ್ತಾ ಇದೆಯಾ, ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಅಲ್ಲೆಲ್ಲೋ ದುಡ್ಡು ಹಾಕಿದಾಗ ಆ ದುಡ್ಡು ಪೂರ್ತಿ ಮುಳುಗೋಯ್ತು ಅಂತಂದರೆ ಇವರು ಇಷ್ಟು ಲಕ್ಷಾಂತರ ಜನಕ್ಕೂ ಕೈ ಕೊಡುವಂಥ ಸಂದರ್ಭ ಇದ್ದೇ ಇದೆ. ನಾವೇನು ಯೋಚನೆ ಮಾಡ್ತೀವಿ, ನಾನು ಹಾಕಿರೋದು ಬರೀ ಒಂದು 10 ಗ್ರಾಮ್ ಚಿನ್ನ, ನಾನು ಹಾಕಿರೋದು ಬರೀ ಒಂದು 50 ಗ್ರಾಮ್ ಚಿನ್ನ, ಒಂದು 5 ಲಕ್ಷ, ಅವಾಗ ಏನು ಮಾಡೋಕ್ಕಾಯ್ತು, ಹೋದರೆ ಹೋಯ್ತು ಅಂತ ನಾವು ಬಿಟ್ಬಿಡ್ತೀವಿ. ಹಾಗಲ್ಲದೆ ಈ 5 ಲಕ್ಷ ರೂಪಾಯಿ ಅವನಿಗೆ ಒಂದು 500 ಕೋಟಿನೋ 5,000 ಕೋಟಿನೋ ತಲುಪಿರುತ್ತೆ. ಸೊ ಆ ದೃಷ್ಟಿನಲ್ಲಿ ನೋಡೋದಾದರೆ ನೀವು ಹಾಕಿ ಬಿಡಬೇಡಿ, ಲಾಭದ ಸಮೇತ ಪ್ರತಿ 3 ತಿಂಗಳಿಗೆ ವಿಡ್ರಾ ಮಾಡಿಬಿಡಿ, ಮತ್ತೆ 3 ತಿಂಗಳಿಗೆ ಹಾಕಿ, ಬೇಕಾದ್ರೆ ತೊಗೊಳ್ಳಿ, ಒಂದು 6 ತಿಂಗಳಿಗೆ ಹಾಕಿ ವಿಡ್ರಾ ಮಾಡಿಬಿಡಿ. ಸೊ ನಿಮ್ಮ ಅಮೌಂಟು ವಿತ್ ಲಾಭ ನಿಮಗೆ ಬಂದ ಮೇಲೆ ಮತ್ತೆ ಅಸಲಿನ ಅಮೌಂಟ್ ಏನಿದೆ, ನೀವೇನು ಈಗ ಒಂದು 2 ಲಕ್ಷ ರೂಪಾಯಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಂದರೆ 2 ಲಕ್ಷ ಹಾಕಿ, 6 ತಿಂಗಳಲ್ಲಿ ಅದು 2.5 ಲಕ್ಷ ಆಯಿತಾ, 2.5 ಲಕ್ಷ ತೊಗೊಳ್ಳಿ, ಮತ್ತೆ 2 ಲಕ್ಷನೇ ಇನ್ವೆಸ್ಟ್ ಮಾಡಿ, ಲಾಭ ತೊಗೊಳ್ಳಿ, ಅಲ್ಲೇ ಬಿಡಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಎಸ್ ಸರ್, ನೀವು ಬೆಂಗಳೂರು ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ನಲ್ಲಿ ಸೇವೆ ಸಲ್ಲಿಸಿದವರು ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಾನೊಂದು ಪ್ರಶ್ನೆ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಏನಂದರೆ ಬೆಂಗಳೂರು, ಚೆನ್ನೈ ಮತ್ತು ಮುಂಬೈ ಈ 3 ಸಿಟಿಗಳಲ್ಲಿ ಎಲ್ಲಿ ಪ್ಯೂರ್ ಚಿನ್ನ ಸಿಗುತ್ತೆ ಸರ್? ಚಿನ್ನ ಎಲ್ಲ ಕಡೆ ಪ್ಯೂರೇ ಸಿಗೋದು, ಎಲ್ಲ ಪ್ಯೂರೇ ಸಿಗೋದು. ಕೊಡೋರು
ಅವ್ರು ಕೊಡುವ ಉದ್ದೇಶ ಪ್ಯೂರ್ ಇಲ್ಲದೆ ಹೋದರೆ ಮಾತ್ರನೇ ಬಂಗಾರ ವ್ಯತ್ಯಾಸ ಆಗುತ್ತೆ. ಈಗ ನಾನು ಮಾರಬೇಕು ಅಂದರೆ ನಮ್ಮ ಜ್ಯುವೆಲರ್ಸಲ್ಲಿ ಈಗೆಲ್ಲ ಅದನ್ನು ಸ್ಟ್ರೀಮ್ ಲೈನ್ ಮಾಡಿದ್ದಾರೆ. ನಮ್ಮ ಅಸೋಸಿಯೇಷನ್ನು ಆ ವಿಷಯದಲ್ಲಿ ಸಾಕಷ್ಟು ಕೆಲಸ ಮಾಡಿದೆ, ಸಾಕಷ್ಟು ಹೆಜ್ಜೆ ಇಟ್ಟಿದೆ. ಅದೇ ರೀತಿಯಾಗಿ ಚೆನ್ನೈ ಅಸೋಸಿಯೇಷನ್ನು, ಮುಂಬೈ ಅಸೋಸಿಯೇಷನ್ನು ನಾವೆಲ್ಲರೂ ಒಟ್ಟುಗೂಡಿ ಸಾಕಷ್ಟು ಇಂಪ್ರೂವ್ ಮಾಡಿದ್ದೀವಿ. ಕ್ವಾಲಿಟಿ ಆಫ್ ಸಿಲ್ವರು ಕರೆಕ್ಟಾಗಿ ಕೊಡಬೇಕು, ಕ್ವಾಲಿಟಿ ಆಫ್ ಗೋಲ್ಡ್ ಕರೆಕ್ಟಾಗಿ ಕೊಡಬೇಕು. ಅದ್ರ ಜೊತೆಗೆ ಗೌರ್ಮೆಂಟು ನಮಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಹಾಕಿದೆ. ಹ್ಯಾಲ್ಮಾರ್ಕ್ ಇರಬೇಕು, 916 ಇರಬೇಕು, ಪ್ಯೂರ್ ಇರಬೇಕು, 99 ಸೀಲ್ ಇರಬೇಕು, ಬಾರ್ಮೆಲ್ ಸೀಲ್ ಇರಬೇಕು. ಈ ಎಲ್ಲ ಸ್ಟ್ರೀಮ್ ಲೈನ್ ಆಗಿದೆ. ಈ ಎಲ್ಲದರ ನಂತರವೂ ಕೊಡುವ ವ್ಯಕ್ತಿ, ಮಾರುವ ವ್ಯಕ್ತಿಯ ಯೋಚನೆ ಸರಿಯಾಗಿರ್ಬೇಕು. ಅವನ ಯೋಚನೆಯಲ್ಲಿ ಏನಾದರೂ ಸ್ವಲ್ಪ ಬೇರೆ ಯೋಚನೆ ಬಂದರೆ, ಬೇರೆ ಐಡಿಯಾ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನೋ ಚಿಂತೆ ಮನಸ್ಸಿನೊಳಗಡೆ, ಬುದ್ಧಿ ಒಳಗಡೆ ಯಾವ ವ್ಯಕ್ತಿಗೆ ಬರುತ್ತೋ ಅವನು ಚಿಂತನೆಯಿಂದನೇ ಅವನು ದ್ರೋಹ ಮಾಡ್ತಾನೆ. ಸೊ ಅದು ಆಗಬಾರ್ದು ಅಂದರೆ ಮಾರುವಂತಹ ವ್ಯಕ್ತಿಗೆ ಆ ಯೋಚನೆ ಬರಬಾರ್ದು. ಬಂದರೆ ಅವನು ತಪ್ಪು ದಾರಿ ಹಿಡಿತಾನೆ. ಈಗ ಗಟ್ಟಿಗಳು ನೀವು ನೋಡ್ತಿರ್ತೀರ, ಬೆಳ್ಳಿ ಬಾರಲ್ಲಿ ಒಳಗಡೆ ಕಾಪರ್ ರಾಡ್ ಇಟ್ಟು ಮೋಸ ಮಾಡಿದಂಥವ್ರು ಇದ್ದಾರೆ. ಯಾರು ಬೇಕಾದರೂ ಮಾಡಿರ್ಬೋದು, ಅದು ಎಲ್ಲಿ ಬೇಕಾದರೂ ಆಗಿರ್ಬೋದು. ಚಿನ್ನದ ಬಾರ್ಗಳಲ್ಲೂ ಕೂಡ ಮೋಸ ಮಾಡುವಂಥ ಸಂದರ್ಭಗಳಿದೆ, ಜ್ಯುವೆಲ್ರಿನಲ್ಲೂ ಮೋಸ ಮಾಡುವಂಥ ಸಂದರ್ಭ ಇದೆ. ಆದರೆ ವ್ಯಕ್ತಿಯ ಮನಸ್ಸಿನಲ್ಲಿ ಆ ಯೋಚನೆ ಇಲ್ಲದೇ ಇದ್ದರೆ ಖಂಡಿತ ನಿಮಗೆ ಮೋಸ ಆಗಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಕಸ್ಟಮರ್ ಬಂದು ನಮ್ಮನ್ನು ಕೇಳಿದಾಗ ಎಲ್ಲಿ ತೊಗೋಬೇಕು ಸರ್ ಚಿನ್ನ, ನಿಮ್ಮ ಅಂಗಡಿಗೆ ಬರಬೇಕಾ ಬೇರೆ ಅಂಗಡಿಗೆ ಹೋಗಬೇಕಾ ಅಂದರೆ ನಾನು ಹೇಳ್ತೀನಿ, ನೀವು ನಮ್ಮ ಅಂಗಡಿಗೆ ಬನ್ನಿ, ಬೇರೆ ಅಂಗಡಿಗೆ ಹೋಗಿ, ಎಲ್ಲಿ ಬೇಕಾದರೂ ಹೋಗಿ, ನಿಮಗೆ ಆ ವ್ಯಕ್ತಿಯ ಮೇಲೆ ನಂಬಿಕೆ ಇರೋ ಕಡೆ ಹೋಗಿ. ಯಾರ ಮೇಲೆ ನಿಮ್ಮ ನಂಬಿಕೆ ಇದೆ. ನಾಳೆ ಅಕಸ್ಮಾತ್ ಬಂಗಾರದಲ್ಲಿ ವ್ಯತ್ಯಾಸ ಆಯಿತು, ನಾನೇ ಮಾರಿರೋ ಬಂಗಾರದ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೇರವಾಗಿ ನನ್ನ ಹತ್ರ ಬಂದು ಕೇಳಿ, ಯಾಕ್ರಿ ಹಿಂಗೆ ಮಾಡಿದ್ರಿ, ಏನಕ್ಕೆ ಇದು ವ್ಯತ್ಯಾಸ ಆಯಿತು, ನೀವು ಸರಿಪಡಿಸಿ. ತಪ್ಪಾಗಿದ್ದರೆ ಹೇಳಿ, ನಾವು ಚೆಕ್ ಮಾಡಿ, ತಪ್ಪಿದ್ರೆ ಒಪ್ಕೊಳ್ಳೋಣ, ತಪ್ಪಿಲ್ಲ ಅಂದರೆ ಇಂತಿಂಥ ಕಾರಣದಿಂದ ಆಗಿದೆ, ನಾವು ಬೇರೆ ಮಾಡೋಣ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ನಿಮಗೆ ಆ ಬಾಂಧವ್ಯವೇ ಇಲ್ಲದೆ ಹೋದರೆ ನೀವು ಅಲ್ಲಿ ಹೋಗಿ ಏನೂ ಕೇಳೋಕ್ಕಾಗೋದೇ ಇಲ್ಲ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಇವತ್ತು ನಾನು ಕೊಡ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ. ಒಂದು ಸುಮಾರು ಅಂಗಡಿಗಳಲ್ಲಿ ಮುಂಚೆ ಮಾರಿದ್ದು ಒಂದು ಲೆಕ್ಕ ಇದೆ, ಈಗ ವಾಪಸ್ ತೊಗೋಬೇಕಾದ್ರೆ ಒಂದು ಲೆಕ್ಕ ಇದೆ. ಅವ್ರು ಹೋಗಿ ಕಸ್ಟಮರ್ ಕೇಳಿದಾಗ ಸರಿಯಾಗಿ ಉತ್ತರಗಳು ಕೊಡೋದಿಲ್ಲ, ನೀನು ಬರೆದಿದ್ರು ಚಿಂತೆ ಇಲ್ಲ ಅನ್ನೋಂಗೆ ಆ ಕಸ್ಟಮರ್ನ ಬಿಟ್ಬಿಡ್ತಾರೆ. ಆ ಥರ ಯೋಚನೆಗಳಿರೋರು ನೀವು ಹೇಳ್ದಂಗೆ ಅವ್ರ ಇವು ಇಂಟೆನ್ಷನ್ನೇ ಈ ಸಲ ಬಂದಿಗಿರಾಕಿ ಇನ್ನೊಂದು ಸಲ ಬರದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ನಾವು ಏನು ಬೇಕೋ ಎಲ್ಲ ತೊಗೊಂಡು ಲಾಭ ಮಾಡಿ ಒಂದೇ ದಿನ ಕಳಿಸ್ಬೋಣ ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಬಟ್ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಎಲ್ಲ ಜ್ಯುವೆಲರ್ಸ್ಗೂ ಆ ಅರಿವಿದೆ, ಕ್ವಾಲಿಟಿ ಕೊಡಬೇಕು ಅಂತಿದೆ, ಕಡಿಮೆ ಲಾಭ, ನಮಗೆ ಲಾಭ ಕಸ್ಟಮರ್ಸು ಸದಾಕಾಲ ಕೊಡ್ತಾರೆ, ನಾವು ಯಾರೂ ಅದನ್ನು ಇಲ್ಲ ಅಂತ ಹೇಳೋದೇ ಇಲ್ಲ. ₹1 ಕಮ್ಮಿ ಕೊಡ್ಬೋದು, ಇಲ್ಲ ಜಾಸ್ತಿ ಕೊಡ್ಬೋದು, ಅಷ್ಟೇ ಬಿಟ್ಟರೆ ಲಾಭ ಕೊಡುವಾಗ ಸರಿಯಾದ ಚಿನ್ನದಲ್ಲಿ ಕಡಿಮೆ ಲಾಭ ಸಿಗುತ್ತೆ ಅಂದರೆ ಯಾರು ನಂಬಲ್ಲ ಅನಿಸುತ್ತೆ. ಲಾಭ ಕಡಿಮೆನೂ ಇದೆ, ಕೆಲವದ್ರಲ್ಲಿ ಜಾಸ್ತಿ ಇರ್ಬೋದು. ಆ್ಯಾವ್ರೇಜ್ ಮಾಡಿದ್ರೆ ನಷ್ಟ ಯಾರಿಗೂ ಇಲ್ಲ. ಅಂದರೆ ನಾವು ಕೊಡುವ ಪದಾರ್ಥ ಕಸ್ಟಮರ್ಗೆ ಮೋಸ ಆಗಬಾರ್ದು ಅನ್ನೋದಾದರೆ ನಂಬಿಕೆ ಇರೋ ಅಂಗಡಿಗೆ ಹೋಗಿ, ನಿಮಗೆ ಯಾರ ಜೊತೆ ವಿಶ್ವಾಸ ಇದೆ ಅವ್ರ ಹತ್ರ ತೊಗೊಳ್ಳಿ, ಅಲ್ಲಿ ನಿಮಗೆ ಮೋಸ ಆಗೋದಿಲ್ಲ. ಸರ್ ನಾನು ಚೆನ್ನೈ, ಮುಂಬೈ ಮತ್ತು ಬೆಂಗಳೂರಿನ ಉದಾಹರಣೆ ಕೊಟ್ಟೆ, ನೀವು ಎಲ್ಲ ಕಡೆ ಒಂದೇ ಚಿನ್ನ ಸಿಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಚಿನ್ನ ಒಂದೇ, ಆದರೆ ರೇಟ್ ಯಾಕೆ ಡಿಫ್ರೆನ್ಸ್ ಸರ್? ಇಲ್ಲ, ಈಗ ಹೆಚ್ಚು ಕಡಿಮೆ ಚೆನ್ನೈಯಲ್ಲಿ ಜಾಸ್ತಿ ಇದೆ. ಬೆಂಗಳೂರು ಜ್ಯುವೆಲರಿ ಅಸೋಸಿಯೇಷನ್ ಜೊತೆಗೆ ಚೆನ್ನೈ, ತಮಿಳುನಾಡು, ಕೇರಳ ಅಸೋಸಿಯೇಷನ್ಗಳನ್ನು ಸೇರಿಸಿ ಸೌತ್ ಇಂಡಿಯಾದ ಒಂದು ಕೊಲಾಬ್ರೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ಸೌತ್ ಇಂಡಿಯನ್ ರೇಟ್ ಅಂತ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಈಗ ಬಾಂಬೆನವ್ರನ್ನೂ ನಾರ್ತ್ನವ್ರನ್ನೂ ಆ ಗುಂಪಿಗೆ ಸೇರಿಸ್ತಾ ಇದ್ದೀವಿ. ಎಲ್ಲ ಸೇರಿಸಿ ಆಲ್ ಇಂಡಿಯಾ ಒಂದು ರೇಟ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ₹10-20 ವೇರಿಯೇಷನ್ ಇರುತ್ತೆ, ₹50ವರೆಗೂ ವೇರಿಯೇಷನ್ ಇರುತ್ತೆ. ಅದು ಅಂಗಡಿಯಿಂದ ಅಂಗಡಿಗೆ ವೇರಿಯೇಷನ್ ಅಲ್ಲ. ಈಗ ನಾವು ಅಸೋಸಿಯೇಷನಿಂದ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ. ಇವತ್ತು ಬೆಳಗ್ಗೆ ₹15,000 ರೇಟ್ ಇದೆ, ಎಲ್ಲ ಅಂಗಡಿಯವರು ಅದೇ ರೇಟ್ ಇಡಬೇಕು. ಈಗ ಯಾರೋ ಒಂದು ಅಂಗಡಿಯವರು ₹50 ಕಮ್ಮಿ ಇಡ್ತಾರೆ, ನೋಡಿರಿ ಅಸೋಸಿಯೇಷನ್ ರೇಟ್ ಇಷ್ಟಿದೆ, ನಾನು ನಿಮಗೆ ಕಮ್ಮಿ ಕೊಡ್ತಾ ಇದ್ದೀನಿ ಅಂತೇಳಿ ಅದನ್ನು ಪ್ರೊಜೆಕ್ಟ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಾವು ಹೇಳೋದೇನೆಂದರೆ ಬಂಗಾರದ ಬೆಲೆ ಅಥವಾ ರೇಟನ್ನು ಒಂದೇ ಇಡಿ, ಕನ್ಸಿಸ್ಟೆಂಟಾಗಿ ಇಡಿ, ಎಲ್ಲರೂ ಒಂದೇ ಯೂನಿಫಾರ್ಮಿಟಿ ಮಾಡಿ. ನೀವು ಬೇಕಾದ್ರೆ ವೇಸ್ಟೇಜ್ ಕಮ್ಮಿ ಕೊಡಿ, ಮೇಕಿಂಗಲ್ಲಿ ಕಮ್ಮಿ ಮಾಡಿ, ಮಾರ್ಕೆಟಿಂಗ್ ನಿಮ್ಗೇನು ಬೇಕೋ ನಿಮ್ಮ ಡಿಸ್ಕೌಂಟ್ಸ್ ನೀವು ಕೊಡಿ, ನಾವು ಬೇಡ ಅನ್ನಲ್ಲ. ಕೆಲವು ಮಳಿಗೆಯವರು, ಕೆಲವು ಕಾರ್ಪೊರೇಟ್ಸು ಆ ರೀತಿಯಾಗಿ ಕೆಲವು ಬದಲಾವಣೆಗಳನ್ನು ಮಾಡ್ತಾ ಇರೋದು ಉಂಟು. ಆದರೆ ಅದನ್ನು ಕೂಡ ನಾವು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆಲ್ ಇಂಡಿಯಾ ಒಂದೇ ರೇಟ್ ಆಗಬೇಕು, ಬಂಗಾರದ ರೇಟ್ ಒಂದೇ ಇರಬೇಕು, ಬಾಕಿ ಬೇರೆ ಎಲ್ಲದರಲ್ಲೂ ನೀವೇನು ಬೇಕಾದ್ರೂ ವ್ಯತ್ಯಾಸಗಳನ್ನು ಮಾಡಿ. ನೀವು ಹೇಳಿದಾಗೆ ಅಷ್ಟೋ ಸರ್ತಿ ಚೆನ್ನೈಗೂ, ಬೆಂಗಳೂರಿಗೂ, ಮುಂಬೈಗೂ ₹20-30 ಡಿಫ್ರೆನ್ಸ್ ಇರುತ್ತೆ. ಅಂಗಡಿಯಿಂದ ಅಂಗಡಿಗೂ ಒಂದು ಸಣ್ಣ ಪುಟ್ಟ ವೇರಿಯೇಷನ್ ಇರುತ್ತೆ. ಕೆಲವೊಂದು ದೊಡ್ಡ ಕಾರ್ಪೊರೇಟ್ ಕಂಪನಿಯವರು ಮಾರ್ಕೆಟ್ ರೇಟ್ಗಿಂತ, ಅಸೋಸಿಯೇಷನ್ ರೇಟ್ಗಿಂತ ₹100 ಜಾಸ್ತಿ ಮಾರ್ತಾರೆ. ನೀವು ಆ ಕಾರ್ಪೊರೇಟವ್ರನ್ನ ಕೇಳಿ, ಅವ್ರು ಹೇಳ್ತಾರೆ ನಮ್ಮ ರೇಟ್ ಇದೆ, ನಾವು ಈ ರೇಟೇ ಮಾರೋದು, ನಾವು ಬೆಲೆ ಎಲ್ರಿಗಿಂತ ನಮ್ಮದು ಪ್ರೀಮಿಯಂ ರೇಟ್ ಅಂತಾರೆ. ಕಾರಣ ಕೇಳಿದ್ರೆ ನಮ್ಮ ಕ್ವಾಲಿಟಿ, ನಮ್ಮ ಗೋಲ್ಡ್ದು ಅಲಾಯ್ ಮಿಕ್ಸಿಂಗು ಎಲ್ಲ ತುಂಬ ಕ್ವಾಲಿಟಿ ಇರುತ್ತೆ, ವಿಶೇಷವಾಗಿರುತ್ತೆ ಅಂತಾರೆ. ಹಾಗೇನಿಲ್ಲ, ಅದು ಅವ್ರ ಅಂಗಡಿ ರೇಟ್. ನಾನು ಬೇಕಾದರೆ ₹10 ಗ್ರಾಮಿಗೆ ಮಾರ್ಬೋದು, ಅದು ನನ್ನ ಇಷ್ಟ.
ಯಾರೋ 500 ರೂಪಾಯಿ ಗ್ರಾಮಿಗೆ ಮಾರ್ಬೋದು, ಯಾರೋ 10,000ಕ್ಕೆ ಮಾರ್ಬೋದು, ಅವ್ರವ್ರ ಇಷ್ಟ. ಬಟ್ ಬಂಗಾರದ ಬೆಲೆ ಅಂತ ಬಂದಾಗ, ಬೆಳ್ಳಿಯ ಬೆಲೆ ಅಂತ ಬಂದಾಗ ಯೂನಿಫಾರ್ಮಿಟಿ ಇರಬೇಕಾದ್ದು. ಇಲ್ಲಿ ಕೇಳಿದ್ರು ಬೇರೆ ಅಂಗಡಿಯಲ್ಲಿ ಕೇಳಿದ್ರು ಒಂದೇ ರೇಟ್ ಇರಬೇಕಾದ್ದು ಒಂದು ಪದ್ಧತಿಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೌತ್ ಇಂಡಿಯಾಯಿಂದ ಹೆಚ್ಚು ಕಡಿಮೆ ಎಲ್ಲ ಅಸೋಸಿಯೇಷನವರು ಸೇರಿದ್ದಾರೆ. ಉಳಿದ ಅಸೋಸಿಯೇಷನ್ಗಳು ಸೇರಿಸಿದ್ರೆ ಕನ್ಸಿಸ್ಟೆನ್ಸಿ, ಯೂನಿಫಾರ್ಮಿಟಿ ರೇಟ್ಗಳಲ್ಲಿ ಬರುತ್ತೆ. ಸರ್, ಈಗ ನಾವು ಸೌತ್ ಇಂಡಿಯಾ ಬಗ್ಗೆ ನೀವು ಹೇಳಿದ್ರಿ, ಇಡೀ ಇಂಡಿಯಾದಲ್ಲೂ ಕೂಡ ಒಂದೇ ರೇಟ್ ಸಿಗುತ್ತೆ ಅಂತ ಹೇಳಿದ್ರಿ. ಈಗ ಎಲ್ಲರ ಕಣ್ಣು ಇರೋದು ದುಬೈ ಚಿನ್ನದ ಮೇಲೆ. ದುಬೈಯಲ್ಲಿ ಚಿನ್ನ ತಗೊಳ್ಳೋದು ಅಂದರೆ ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅದನ್ನು ಫಾಲೋ ಮಾಡಬೇಕು. ಸ್ಮಗ್ಲಿಂಗ್ ಅಂತೂ ಮಾಡೋಕ್ಕಾಗಲ್ಲ. ಈಗ ದುಬೈ ವ್ಯಾಮೋಹ ಇರುತ್ತಲ್ಲ, ದುಬೈಯಲ್ಲಿ ಚಿನ್ನ ತಗೋಬೇಕು ಅಂತ, ಅವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಇಲ್ಲೇ ತಗೊಳ್ಳೋದು ಬೆಸ್ಟಾ, ದುಬೈಯಲ್ಲಿ ತಗೊಳ್ಳೋದು ಬೆಸ್ಟಾ? ತುಂಬ ಡಿಫರೆನ್ಸ್ ಇರಲ್ಲ. ನೀವು ಏನಾದರೂ ದುಬೈಗೆ ಹೋಗಿದ್ರೆ ಟೂರ್ಗೋ ಇನ್ನೊಂದಕ್ಕೋ ಬೇಕಾದ್ರೆ ಒಂದು 30 ಗ್ರಾಮ್ 40 ಗ್ರಾಮ್ ತೊಗೊಂಡು ಬನ್ನಿ. ಅದಕ್ಕೊಂದು ಲಿಮಿಟ್ ಇದೆ. ಆ ಲಿಮಿಟಲ್ಲಿ ನೀವು ತರ್ಬೋದು. ಹೆಚ್ಚಿಗೆ ತಂದರೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ಅದು ಕಷ್ಟ. ಆ ಲಿಮಿಟಲ್ಲಿ ನೀವು ತಂದಾಗ ಅಲ್ಲಿಗೂ ಇಲ್ಲಿಗೂ ನಿಮ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ಅಲ್ಲಿ ಕಸ್ಟಮ್ ಡ್ಯೂಟಿ ಇಲ್ಲ, ಅಲ್ಲಿ ಟ್ಯಾಕ್ಸ್ ಇಲ್ಲ, ಅಲ್ಲಿ ಡ್ಯೂಟಿ ಫ್ರೀ ಸಿಗುತ್ತೆ ಚಿನ್ನ ಅನ್ನೋದಕ್ಕೆ. ಬಟ್ ನೀವು ಇಲ್ಲಿ ಬಂದಮೇಲೆ ಅದಕ್ಕೆ 8% 9% ಡ್ಯೂಟಿ ಕಟ್ಟಬೇಕಾಗತ್ತೆ. ಸೊ ಕಟ್ಟಿದ ಮೇಲೇ ಬಂಗಾರದ ಬೆಲೆ ಭಾರತದಲ್ಲಿರುತ್ತೆ. ಅಲ್ಲಿ ಕಡಿಮೆ ಕಾಣಿಸುತ್ತೆ, ಅದು ಕಸ್ಟಮ್ ಇಲ್ಲಿ ಬಂದಮೇಲೆ ಇದೇ ರೇಟೇ ಬರುತ್ತೆ. ನೀವು ಕಸ್ಟಮ್ ಡ್ಯೂಟಿ ಕಟ್ಟಿದ ಮೇಲೆ ಹೆಚ್ಚು ಕಡಿಮೆ ಇದೇ ರೇಟೇ ಬರುತ್ತೆ. ಆ ಒಂದು ಏನು ಆಸೆ ಇದೆಯಲ್ಲ, ಅಲ್ಲಿ ಹೋಗಿದ್ವಿ ದುಬೈನಲ್ಲಿ ತಂದ್ವಿ ಅಂತ ಆಸೆ ಪೂರೈಸ್ಕೊಳ್ಳೋಕ್ಕೆ ಬೇಕಾದರೆ ಒಂದು 50 ಗ್ರಾಮೋ, ಒಂದು ಚೈನೋ, ಬಳೆನೋ, 100 ಗ್ರಾಮೋ ತೊಗೊಂಬನ್ನಿ, ತಪ್ಪೇನಿಲ್ಲ. ಇಲ್ಲಿ ಬಂದಮೇಲೆ ಬೇಕಾದ್ರೆ ಏನು ಬೇಕಾದ್ರೂ ಬದಲಾಯಿಸ್ಕೋಬೋದು. ಎಸ್ ಸರ್, ಎಸ್ ಸರ್. ಸರ್, ಈಗ ಗೋಲ್ಡ್ ರೇಟು 15 ಲಕ್ಷ ಆಗ್ತಾ ಇದೆ. ಇದು ರೇಟ್ ಜಾಸ್ತಿನೇ ಆಗ್ತಾ ಇದೆ. ಈಗ ತಾಳಿ ಭಾಗ್ಯ ಕೊಡುವಂಥ ಬಡವ್ರ ಮನೇಲಿ ಏನು ಮಾಡ್ತಾರೆ, ಅವ್ರಿಗೆ ಕಷ್ಟ ಆಗ್ತಾ ಇದೆ. ಈಗ ತಮಿಳ್ನಾಡು, ಬೇರೆ ಬೇರೆ ರಾಜ್ಯ ಸರ್ಕಾರಗಳೆಲ್ಲ ತಾಳಿ ಭಾಗ್ಯನ ಕೊಡ್ತಾ ಇದೆ. ಸರ್ಕಾರನೇ ತಾಳಿ ಭಾಗ್ಯ ಕೊಡಬೇಕಾಗ್ಬಿಡುತ್ತೆ. ಸೊ ನಮ್ಮ ಕರ್ನಾಟಕದಲ್ಲೂ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಇದೇ ಥರ ಬಂಗಾರದ ಬೆಲೆ ಜಾಸ್ತಿ ಆದರೆ ಆ ಎಲ್ಲ ಭಾಗ್ಯಗಳನ್ನು ನಿಲ್ಲಿಸ್ಬೇಕಾಗತ್ತೆ. ಬೇರೆ ಸರ್ಕಾರಗಳು ಕೂಡ ತಾಳಿ ಭಾಗ್ಯವನ್ನು ಕೊಡೋದನ್ನು ನಿಲ್ಲಿಸ್ಬೇಕಾಗತ್ತೆ. ಅಷ್ಟು ಸುಲಭ ಅಲ್ಲ. ಎಲ್ರಿಗೂ ತಾಳಿಯನ್ನು ಕೊಡುವಂಥದ್ದು, ಬಂಗಾರವನ್ನು ಕೊಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಯಥೇಚ್ಛವಾದ ಹಣ, ಯಥೇಚ್ಛವಾದ ಆರ್ಥಿಕ ಕ್ಯಾಲ್ಕುಲೇಷನ್ಸ್ ಬೇಕಾಗತ್ತೆ. ಬಟ್ ನನಗನ್ಸುತ್ತೆ ಆ ಥರದ್ದು ಏನು ಒಳ್ಳೆಯ ಪದ್ಧತಿಗಳಲ್ಲ ಅಂತ, ಒಳ್ಳೆಯ ಬೆಳವಣಿಗೆ ಅಲ್ಲ ದೇಶದ ದೃಷ್ಟಿಯಿಂದನೂ ಜನಗಳ ದೃಷ್ಟಿಯಿಂದನೂ. ಸರ್, ಈಗ 22, 24 ಕ್ಯಾರೆಟ್ ಬಗ್ಗೆ, ಚಿನ್ನದ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಅದು 14, 16, 18ಕ್ಕೆ ಬಂದಿದೆ ಅಂತ. ಇನ್ನೂ ಕ್ಯಾರೆಟ್ ಕಡಿಮೆ ಆಗುವಂಥ ಚಾನ್ಸಸ್ ಇದೆಯಾ ಸರ್? ಏನಿಲ್ಲ, 18 ಕ್ಯಾರೆಟಲ್ಲಿ ಈಗ ಆಲ್ರೆಡಿ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ. ಡೈಮಂಡ್ ಜ್ಯುವೆಲ್ರಿ ಎಲ್ಲ 18 ಕ್ಯಾರೆಟ್ ಇದೆ. ಡೈಮಂಡ್ ಜ್ಯುವೆಲ್ರಿನಲ್ಲಿ ಓಪನ್ ಸೆಟ್ಟಿಂಗ್ ಎಲ್ಲ 18 ಕ್ಯಾರೆಟಲ್ಲಿ ಮಾಡ್ತಾ ಇದ್ವಿ. ಈಗ ಕ್ಲೋಸ್ ಸೆಟ್ಟಿಂಗನ್ನು ನಾವು 18 ಕ್ಯಾರೆಟಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅಂದರೆ ವರ್ಕ್ ಮಾಡಿ ನೋಡಿದ್ಮೇಲೆ ಅದು ಚೆನ್ನಾಗಿ ಕಾಣ್ತಾ ಇದೆ, ಅದರಲ್ಲೂ ಬಾಳಿಕೆ ಬರುತ್ತೆ, ಸಸ್ಟೈನಬಲ್ ಅಂತ ಅರ್ಥ ಆಗಿದೆ. ಸೊ ಕ್ಲೋಸ್ ಸೆಟ್ಟಿಂಗ್ ವರ್ಕು ನಾವು 18 ಕ್ಯಾರೆಟಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. 14, 9 ಕ್ಯಾರೆಟ್ಸು ಕೆಲವು ಇಂಪಾರ್ಟೆಂಟ್, ಕೆಲವು ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ಮಾತ್ರ ನಾವು ಕನ್ಸಿಡರ್ ಮಾಡ್ಬೋದು. ಎಲ್ಲವೂ ಮಾಡೋಕ್ಕಾಗಲ್ಲ. ಈ ಉದಾಹರಣೆಗೆ ಡೈಲಿ ವೇರ್ ಮಾಡುವಂಥ ಬಳೆ, ಅದು 9 ಕ್ಯಾರೆಟು 14 ಕ್ಯಾರೆಟು ಮಾಡಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ಅದು ಬಂಗಾರದ ಹೊಳಪು ಟೋಟಲಾಗಿ ಹೋಗ್ಬಿಡುತ್ತೆ, ನೋಡೋದಕ್ಕೆ ಅದು ಕಾಪರ್ ಅನಿಸ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಕೆಲವು ಜ್ಯುವೆಲ್ರಿ ಮಾಡ್ಬೋದು, ಅದನ್ನು ಮಾಡ್ತಾಯಿದ್ದೀವಿ. ಉಳಿದಂತೆ ಎಲ್ಲವನ್ನೂ ನಾವು 916ಇಂದ ಕಡಿಮೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. 22 ಕ್ಯಾರೆಟು ಎಷ್ಟೇ ರೇಟ್ ಆದ್ರೂ ಜನ ಅದನ್ನು ಪ್ರಿಫರ್ ಮಾಡ್ತಾರೆ, ಬೇಕು ಅಂತ ಹೇಳ್ತಾರೆ. ಅಯ್ಯೋ 18, 20, 14 ಎಲ್ಲ ಬೇಡ ರೀ, ನೀವು 916 ಮಾಡಿ, ನಮ್ಗೆ ಅದೇ ಬೇಕು, ರೇಟ್ ಏನಾದರೂ ಇರಲಿ ಪರವಾಗಿಲ್ಲ ಅಂತ ಹೇಳೋರು ಇದ್ದಾರೆ. ಸೊ 90% ಜನ ಅದನ್ನೇ ಇಷ್ಟಪಡ್ತಾರೆ. ಬಂಗಾರದ ರೇಟನ್ನು ಕನ್ಸಿಡರ್ ಮಾಡೋರು ಮಾತ್ರ ಸ್ವಲ್ಪ ಇದನ್ನು ಕಡಿಮೆ ಮಾಡಬೇಕು ಅಂತ ಅನ್ಕೋತಾರೆ ಅಷ್ಟೆ. ಎಸ್ ಸರ್, ಗೋಲ್ಡ್ ರೇಟ್ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. 1.5 ಲಕ್ಷ ಇದ್ದಿದ್ದು ನಿಮ್ಮ ಪ್ರೆಡಿಕ್ಷನ್ ಪ್ರಕಾರ 2 ಲಕ್ಷವರೆಗೂ ಹೋಗ್ಬೋದು, 2 ಲಕ್ಷದವರೆಗೂ ಹೋಗ್ಬೋದು ಅಂತ ನಿಮ್ಮ ಪ್ರೆಡಿಕ್ಷನ್ ಹೇಳಿದ್ರಿ. ಹೌದು, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯದಲ್ಲಿ ಅಷ್ಟು ಹೆಚ್ಚಾಗೋ ಸಂದರ್ಭಗಳು ಇದ್ದೇ ಇದೆ. ಎಸ್ ಸರ್, ಎಸ್ ಸರ್, ನೋಡೋಣ ಸರ್ ಗೋಲ್ಡ್ ರೇಟ್ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಆಗುತ್ತೆ ಸರ್, ಎಸ್, ಥ್ಯಾಂಕ್ ಯು ಸರ್. ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಜನಗಳ ಜೊತೆ, ವೀಕ್ಷಕರ ಜೊತೆ ನಮ್ಮ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಸರ್ ಕೆಲವು ಡೌಟ್ಸ್ಗಳು ಇರುತ್ತೆ ಗ್ರಾಹಕರಿಗೆ ಆಗಲಿ ಯಾರಿಗೆ ಆಗಲಿ, ಆ ಡೌಟ್ಸ್ಗಳೆಲ್ಲ ಕ್ಲಿಯರ್ ನಿಮ್ಮ ಮೂಲಕ ಆಯಿತು. ಅದಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಕ್ಕೆ, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮ ಸಂಯುಕ್ತ ಕರ್ನಾಟಕ